जूम ऐप होगा ना ऊपर, उसको क्लिक करो। ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಯಾನಾ. ನೋವಾ ಐವಿಎಫ್ ಫರ್ಟಿಲಿಟಿ ಪ್ರಸ್ತುತಪಡಿಸುವ ಸಂತಾನೋತ್ಪತ್ತಿಯ ಬಗ್ಗೆ ಎಲ್ಲವೂ ಈ ವೆಬಿನಾರ್ ಸರಣಿಯ 5ನೇ ಮತ್ತು ಕೊನೆಯ ದಿನಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನೋವಾ ಐವಿಎಫ್ ಫರ್ಟಿಲಿಟಿ 5 ದಿನಗಳ ಉಚಿತ ವೆಬಿನಾರ್ ಸರಣಿಯನ್ನು ನಡೆಸುತ್ತಿದೆ. ಇದರ ಮೂಲಕ ನಾವು ಸಂತಾನೋತ್ಪತ್ತಿಯ ವಿವಿಧ ಅಂಶಗಳ ಬಗ್ಗೆ ಹಾಗೂ ಇದರಲ್ಲಿ ಲಭ್ಯವಿರುವ ಅನೇಕ ಚಿಕಿತ್ಸೆಯ ಆಯ್ಕೆಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಿ ಸಂತಾನೋತ್ಪತ್ತಿಯ ಚಿಕಿತ್ಸೆಯ ಹೆಚ್ಚಿನ ಮಾಹಿತಿಯನ್ನು ಕೊಡುವ ಪ್ರಯತ್ನವನ್ನು ಮಾಡಿದ್ದೀವಿ. ಈ ಸರಣಿಯನ್ನು ನೋವಾ ಐವಿಎಫ್ ಫರ್ಟಿಲಿಟಿಯ ತಜ್ಞ ವೈದ್ಯರುಗಳು ನಡೆಸಲಿದ್ದಾರೆ. ಇದರ ಜೊತೆ ಈ ವೆಬಿನಾರ್ ಸರಣಿಯ ಮೂಲಕ ನಮ್ಮ ವೈದ್ಯರುಗಳು ಕೇವಲ ಮಾಹಿತಿಯನ್ನು ಮಾತ್ರ ನೀಡುವುದಲ್ಲದೆ ಚಿಕಿತ್ಸೆಯನ್ನು ಪ್ರಾರಂಭಿಸಲು ಯೋಚಿಸುತ್ತಿರುವ ದಂಪತಿಗಳಿಗೆ ಮಾರ್ಗದರ್ಶನವನ್ನು ಸಹ ನೀಡುತ್ತಿದ್ದಾರೆ. ನಿಮ್ಮಲ್ಲಿ ಅಥವಾ ನಿಮ್ಮ ಕುಟುಂಬದಲ್ಲಿ ಯಾರಿಗಾದರೂ ಸಂತಾನೋತ್ಪತ್ತಿ ಸಮಸ್ಯೆ ಇದ್ದಲ್ಲಿ ವಿಷಯಗಳನ್ನ ತಿಳ್ಕೋಬೇಕು, ಏನ್ ಮಾಡ್ಬೇಕು, ಹೇಗೆ ಹೋಗ್ಬೇಕು ಅಂತ ಯೋಚನೆ ಇದ್ದಲ್ಲಿ ಅಥವಾ ಸಮಸ್ಯೆ ಇದ್ದಲ್ಲಿ ಈ ವೆಬಿನಾರ್ ಸರಣಿ ಒಂದು ಅವರೆಲ್ಲರಿಗೂ ತುಂಬಾ ಸಹಾಯವನ್ನು ಮಾಡುತ್ತದೆ. ಇವತ್ತು ನಮ್ಮ ವೆಬಿನಾರ್ ಸರಣಿಯ 5ನೇ ಮತ್ತು ಕೊನೆಯ ದಿನ. ನಮ್ಮ ಇಂದಿನ ವಿಷಯ IVF ನ ಮೂಲ ಹಂತಗಳನ್ನು ತಿಳಿದುಕೊಳ್ಳುವುದು. ಈ ವಿಷಯಗಳ ಬಗ್ಗೆ ನಮಗೆ ತಿಳಿಸಲು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸಂತೋಷ್ ಗುಪ್ತಾ, IVF ಕನ್ಸಲ್ಟೆಂಟ್, ನೋವಾ IVF ಫರ್ಟಿಲಿಟಿ, ಕೋರಮಂಗಲ, ಬೆಂಗಳೂರು ಇಲ್ಲಿಂದ. ಡಾಕ್ಟರ್ ಸಂತೋಷ್ ಅವರ ಬಗ್ಗೆ ಹೇಳೋದಾದರೆ, ಡಾಕ್ಟರ್ ಸಂತೋಷ್ ಗುಪ್ತಾರವರು ತಮ್ಮ MS ಇನ್ ಆಬ್ಸ್ಟೆಟಿಕ್ ಅಂಡ್ ಗೈನಕಾಲಜಿ ಇದನ್ನು ಪ್ರತಿಷ್ಠಿತ SMS ಕಾಲೇಜ್ ಜೈಪುರ್ನಿಂದ ಮುಗಿಸಿದ್ರು. 18 ವರ್ಷಗಳಿಗಿಂತಲೂ ಹೆಚ್ಚು ಅನುಭವ ಇರುವ ಇವರಿಗೆ IUI, IVF, ಹಿಸ್ಟೋಸ್ಕೋಪಿ, ಲ್ಯಾಪ್ಟೋಸ್ಕೋಪಿಯನ್ನ ಮಾಡೋದ್ರಲ್ಲಿ ಪ್ರವೀಣತೆಯನ್ನು ಹೊಂದಿದ್ದಾರೆ. ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸ್ ಬೆಂಗಳೂರು ಕಡೆಯಿಂದ ಪೋಸ್ಟ್ ಫೆಲೋಶಿಪ್ ಇನ್ ರಿಪ್ರೊಡಕ್ಟಿವ್ ಮೆಡಿಸಿನ್ ಮಾಡಿಕೊಂಡು ಮುಗಿಸಿದ್ದಾರೆ. ಸುಮಾರು 3 ವರ್ಷಗಳ ಕಾಲ DNB ಫೆಲೋಶಿಪ್ ವಿದ್ಯಾರ್ಥಿಗಳಿಗೆ ತರಬೇತಿಯನ್ನು ಮತ್ತು ಕಲಿಸುವುದು ಮಾತ್ರವಲ್ಲದೆ ಸಂತಾನೋತ್ಪತ್ತಿ ವೈದ್ಯರಾಗಿಯೂ ಸಹ ಸೇವೆಯನ್ನು ಸಲ್ಲಿಸಿದ್ದಾರೆ. ಡಾಕ್ಟರ್ ಸಂತೋಷ್ ರವರು ISAI, ACE, ACE ಅಂತಹ ಪ್ರಖ್ಯಾತ ರಾಷ್ಟ್ರೀಯ ಮಟ್ಟದ ಕಾನ್ಫರೆನ್ಸ್ ಗಳಲ್ಲಿ ಸಿಬ್ಬಂದಿಯಾಗಿ ಸಹ ಭಾಗವಹಿಸಿದ್ದಾರೆ. ಇವರು KISAR ಕಮಿಟಿಯ ಚುನಾಯಿತ ಸದಸ್ಯೆ ಮತ್ತು ಅದೇ ಕಮಿಟಿಯ ಲೈಫ್ ಟೈಮ್ ಮೆಂಬರ್ ಸಹ ಆಗಿದ್ದಾರೆ. ಇವರು ಅನೇಕ ಸಂಶೋಧನೆಗಳನ್ನ ಮಾಡಿ ಪ್ರಶಂಸೆಯನ್ನು ಮತ್ತು ಪ್ರಶಸ್ತಿಯನ್ನು ಗಳಿಸುವುದು ಮಾತ್ರವಲ್ಲದೆ 2013ರಲ್ಲಿ ಆಶಾರಾವ್ ಪ್ರಶಸ್ತಿಯನ್ನು ISAR ಕಾನ್ಫರೆನ್ಸ್ ಇಂದ ಪಡ್ಕೊಂಡಿದ್ದಾರೆ. ಡಾಕ್ಟರ್ ಸಂತೋಷ್ ಅವರೇ, ನಿಮಗೆ ಈ ಒಂದು ವೆಬಿನಾರ್ ಸರಣಿಗೆ ನಾನು ಸ್ವಾಗತ ಬಯಸ್ತೀನಿ. IVF ಬಗ್ಗೆ, IVF ನಲ್ಲಿ ಏನೆಲ್ಲ ಹಂತಗಳಿವೆ, ಈ ಹಂತಗಳ ಬಗ್ಗೆ ನೀವು ಹೇಳಕ್ಕೆ ನಿಮ್ಗೆ ನಾನು ಕರೀತಾ ಇದ್ದೀನಿ. ಓವರ್ ಟು ಯು ಮ್ಯಾಮ್. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸಂತೋಷ್ ಗುಪ್ತಾ. ಡೈನಾ ನನ್ನ ಬಗ್ಗೆ ತುಂಬಾ ಹೇಳಿದ್ದಾರೆ. ಸೊ ನಾನು ನೋವಾ IVF ಸೆಂಟರ್ ಅಲ್ಲಿ 5 ವರ್ಷದಿಂದ ರಿಪ್ರೊಡಕ್ಟಿವ್ ಮೆಡಿಸಿನ್ ಕನ್ಸಲ್ಟೆಂಟ್ ಅಂದ್ರೆ IVF ಸ್ಪೆಷಲಿಸ್ಟ್ ಆಗಿದ್ದೀನಿ. ನನ್ಗೆ 18-20 ಇಯರ್ಸ್ ಅನುಭವ ಇದೆ. ಸೊ ಇವತ್ತು ನಾನು ನಿಮ್ ಜೊತೆ ಏನ್ ಮಾತಾಡ್ತೀನಿ ಅಂದ್ರೆ IVF ಹೆಂಗ್ ಮಾಡೋದು, ನಾನು ಬೇಸಿಕ್ ಸ್ಟೆಪ್ಸ್ ಬಗ್ಗೆ ಮಾತಾಡ್ತೀನಿ. ಸೊ ನಿಮ್ಗೆ ಎಲ್ಲಾರ್ಗೆ ಈಸಿ ಆಗಿ ಅರ್ಥ ಆಗತ್ತೆ ನಾನು IVF ಗೆ ಹೋಗ್ತಾ ಇದ್ದೀನಿ ಅಂದ್ರೆ ಏನೇನ್ ಎಕ್ಸ್ಪೆಕ್ಟ್ ಮಾಡೋದು ಅಂತ. ಸೊ ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಸೊ IVF ಮುಖ್ಯವಾಗಿ ನೋಡಿದ್ರೆ ಏನೇನ್ ಸ್ಟೆಪ್ಸ್ ಇರುತ್ತೆ ಅಂದ್ರೆ, ಫಸ್ಟ್ ಪೇಷಂಟ್ಗೆ ನಾನು ಪೀರಿಯಡ್ ಬಂದಾಗ 2nd ಅಥವಾ 3rd ಡೇ ಕರಿತೀವಿ. ಅದನ್ನ ಸ್ಕ್ಯಾನ್ ಮಾಡಿ, ಸ್ಕ್ಯಾನ್ ಎಲ್ಲ ಸರಿ ಇದ್ರೆ ಇಂಜೆಕ್ಷನ್ ಶುರು ಮಾಡ್ತೀವಿ. ಸೊ 10-12 ಡೇಸ್ ಇಂಜೆಕ್ಷನ್ ಇರುತ್ತೆ. ಇಂಜೆಕ್ಷನ್ ಆದ್ಮೇಲೆ ಏನಿರುತ್ತೆ, ಎಗ್ ತೆಗಿತೀವಿ. ಎಗ್ ತೆಗಿಯೋ ದಿನ ಹಾಫ್ ಡೇ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗ್ಬೇಕು. ಆಮೇಲೆ ಎಗ್ ತೆಗ್ದಿದ್ದಾದ್ಮೇಲೆ ಇದು ಪ್ರತಿ ಒಂದು ಎಗ್ ಅಲ್ಲಿ ಹಸ್ಬೆಂಡ್ ಸ್ಪರ್ಮ್ ವೀರ್ಯಾಣು ಹಾಕ್ತಿವಿ. ಸೊ ಆ ಪ್ರೊಸೀಜರ್ ICSI ಅಂತ ಹೇಳ್ತೀವಿ. ICSI ಆದ್ಮೇಲೆ ಭ್ರೂಣ ಹೆಂಗ್ ಡೆವಲಪ್ ಆಗ್ತಾ ಇದೆ ಅದು ಎಲ್ಲ ನಾನ್ ದಿನ ನೋಡ್ತೀವಿ. ಒಳ್ಳೆ ಕ್ವಾಲಿಟಿ ಭ್ರೂಣ ಡೆವಲಪ್ ಆದ್ರೆ 1 ಅಥವಾ 2 ಭ್ರೂಣ ಸೆಲೆಕ್ಟ್ ಮಾಡಿ ಎಂಬ್ರಿಯೋ ಟ್ರಾನ್ಸ್ಫರ್ ಕ್ಯಾಥೆಟರ್ಗೆ ಲೋಡ್ ಮಾಡಿ ಕೆಳಗಡೆಯಿಂದ ಭ್ರೂಣ ವಾಪಸ್ ಗರ್ಭ ಚೀಲಕ್ಕೆ ಹಾಕ್ತಿವಿ. ಸೊ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಅದು ಎಲ್ಲ ಮಾಡಕ್ಕೆ 15 to 20 ಡೇಸ್ ಖರ್ಚು ಬರುತ್ತೆ. ಆಮೇಲೆ 14 ಡೇಸ್ 2 ವಾರ ಆದ್ಮೇಲೆ ನೀವು ಗರ್ಭಿಣಿ ಆಗಿದ್ಯಾ ಇಲ್ವಾ
ಅದು ನೋಡ್ಕೋಬೇಕು. ಈ 14 ಡೇಸ್ ಅಲ್ಲಿ ನೀವು ಹಾಸ್ಪಿಟಲ್ಗೆ ಬರಲ್ಲ, ಮನೆಯಲ್ಲಿ ಸ್ವಲ್ಪ ಮಾತ್ರೆ ಇಂಜೆಕ್ಷನ್ಸ್ ಎಲ್ಲ ತಗೋಬೇಕು. ಆಮೇಲೆ 14 ಡೇಸ್ ಆದ್ಮೇಲೆ ಒಂದು ಬ್ಲಡ್ ಟೆಸ್ಟ್ಗೆ ಕರಿತೀವಿ. ಈ ಬ್ಲಡ್ ಟೆಸ್ಟ್ ಇಂದ ಗೊತ್ತಾಗತ್ತೆ ನೀವು ಗರ್ಭಿಣಿ ಆಗಿದ್ಯಾ ಇಲ್ವಾ. ಸೊ ಆತರ IVF ಅಲ್ಲಿ ನೋಡಿದ್ರೆ 10 to 15 ಡೇಸ್ ಆಕ್ಟಿವ್ ಟ್ರೀಟ್ಮೆಂಟ್ ಇರುತ್ತೆ, ಮಿಕ್ಕಿದ್ದು 15 ಡೇಸ್ ನೀವು ಮನೆಯಲ್ಲಿ ಇರಬೇಕು. 1 ಮಂತ್ ಒಂದ್ ತರ ಚಕ್ರ ಇರುತ್ತೆ. ಹಾಸ್ಪಿಟಲ್ ಅಡ್ಮಿಷನ್ ಬರೀ ಹಾಫ್ ಡೇ ಇರುತ್ತೆ, ಮಿಕ್ಕಿದ್ದು ದಿನ ನೀವು ಬಂದು ಹೋಗ್ಬೋದು. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಆಮೇಲೆ ಫಸ್ಟ್ ಸ್ಟೆಪ್ ನಾನ್ ಏನ್ ಹೇಳಿದೀವಿ ಅಂದ್ರೆ IVF ಅಲ್ಲಿ ಎಗ್ ಡೆವಲಪ್ ಆಗಕ್ಕೆ ಇಂಜೆಕ್ಷನ್ ಶುರು ಮಾಡ್ತೀವಿ. ತುಂಬಾ ಜನ ಇದು ಪ್ರಶ್ನೆ ಕೇಳ್ತಾರೆ, ಡಾಕ್ಟರ್ ನನ್ಗೆ ನಾರ್ಮಲ್ ಆಗಿ ಎಗ್ ಡೆವಲಪ್ ಆಗತ್ತೆ, ಏನಕ್ಕೆ ನನ್ಗೆ ಇಂಜೆಕ್ಷನ್ ಕೊಡ್ತಾ ಇದ್ದೀರಾ ಅಂದ್ರೆ, ಏನಕ್ಕೆ ಕೊಡ್ತಾ ಇದ್ದೀನಿ ಅಂದ್ರೆ ಸಾಮಾನ್ಯವಾಗಿ ಹೆಂಗಸರಿಗೆ ತುಂಬಾ ಎಗ್ಸ್ ಇದ್ರೇನು ಒಂದೇ ಒಂದ್ ಎಗ್ ಡೆವಲಪ್ ಆಗತ್ತೆ. 1 ಎಗ್ ಅಲ್ಲಿ IVF ಮಾಡಕ್ಕೆ ಆಗಲ್ಲ, ಯಾಕಂದ್ರೆ ಜಾಸ್ತಿ ಎಗ್ಸ್ ಇದ್ದಾಗ ನನ್ಗೆ ಭ್ರೂಣ ಡೆವಲಪ್ಮೆಂಟ್ ಮತ್ತೆ ಭ್ರೂಣ ಸೆಲೆಕ್ಷನ್ಗೆ ನನ್ಗೆ ಸ್ವಲ್ಪ ಸೆಲೆಕ್ಷನ್ ಸಿಗುತ್ತೆ. ಸೊ 1 ಎಗ್ ಅಲ್ಲಿ ಸಕ್ಸಸ್ ಇರಲ್ಲ, ಅಟ್ಲೀಸ್ಟ್ 10 to 15 ಎಗ್ಸ್ ಬರ್ಬೇಕು. ಸೊ ಇಂಜೆಕ್ಷನ್ ಕೊಟ್ರೇನು 10 to 15 ಎಗ್ಸ್ ಬರುತ್ತೆ, ಸಾಮಾನ್ಯವಾಗಿ ಒಂದೇ ಒಂದ್ ಎಗ್ ಬರುತ್ತೆ. ಸೊ ಅದಕ್ಕೋಸ್ಕರ ಅದು ಇಂಜೆಕ್ಷನ್ ಕೊಡ್ಲೇಬೇಕು. ಆಮೇಲೆ ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಆಮೇಲೆ ಇಂಜೆಕ್ಷನ್ ಹೆಂಗ್ ಕೊಡೋದು, ಯಾವ ಇಂಜೆಕ್ಷನ್ ಕೊಡೋದು, ಯಾವ ರೀತಿ ಕೊಡೋದು, ಅದು ಬೇರೆ ಬೇರೆ ವಿಧಾನ ರೀತಿ ಇರುತ್ತೆ. ನಾನು ಪ್ರೋಟೋಕಾಲ್ ಅಂತ ಹೇಳ್ತೀವಿ. ಈ ನಡುವೆ ಬೆಸ್ಟ್ ಪ್ರೋಟೋಕಾಲ್ ಅಂತ ಏನಿರುತ್ತೆ, ಎಂಟಾಗೋನಿಸ್ಟ್ ಪ್ರೋಟೋಕಾಲ್. ಎಂಟಾಗೋನಿಸ್ಟ್ ಪ್ರೋಟೋಕಾಲ್ ಅಂದ್ರೆ ಪೇಷಂಟ್ ಸೆಕೆಂಡ್ ಅಥವಾ ಥರ್ಡ್ ಡೇ ಬರ್ತಾರೆ, ನಾನು ಡೈರೆಕ್ಟ್ ಆಗಿ ಸ್ಟಿಮ್ಯುಲೇಷನ್ ಇಂಜೆಕ್ಷನ್ ಶುರು ಮಾಡ್ತೀವಿ. ಆಮೇಲೆ 10 ಡೇಸ್ ತನಕ ಇಂಜೆಕ್ಷನ್ ಇರುತ್ತೆ, 6 ಡೇ ಇಂದ ಬೇರೆ ಎಂಟಾಗೋನಿಸ್ಟ್ ಇಂಜೆಕ್ಷನ್ ಶುರು ಆಗತ್ತೆ. ಸೊ ನೀವು ಏನ್ ಅರ್ಥ ಮಾಡ್ಬೇಕು ಅಂದ್ರೆ, ನಿಮ್ಗೆ ಪೀರಿಯಡ್ ಬಂದಾಗ ನೀವು ಹಾಸ್ಪಿಟಲ್ ರಿಸೆಪ್ಷನ್ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಬೇಕು. ಸೆಕೆಂಡ್ ಅಥವಾ ಥರ್ಡ್ ಡೇ ಪೀರಿಯಡ್ಗೆ ನೀವು ಹಾಸ್ಪಿಟಲ್ ಅಲ್ಲಿ ಬರ್ಬೇಕು. ಆ ದಿನ ಏನ್ ಮಾಡ್ತಾರೆ, ಡಾಕ್ಟರ್ ನಿಮ್ದು ಸ್ಕ್ಯಾನಿಂಗ್ ಮಾಡಿ, ಟ್ರಾನ್ಸ್ವೆಜೈನಲ್ ಇಂಟರ್ನಲ್ ಸ್ಕ್ಯಾನಿಂಗ್ ಇರುತ್ತೆ, ಅದು ನೋಡ್ತಾರೆ ಅಂಡಕೋಶ ಹೇಗಿದೆ, ಎಂಡೋಮೆಟ್ರಿಯಲ್ ಲೈನಿಂಗ್ ಹೇಗಿದೆ. ಎಂಡೋಮೆಟ್ರಿಯಂ ಲೈನಿಂಗ್ ಸ್ವಲ್ಪ ಸಣ್ಣಾಗಿ ಇರ್ಬೇಕು, ಯಾಕಂದ್ರೆ ಪೀರಿಯಡ್ ಆದ್ಮೇಲೆ ಇದು ಶೆಡ್ ಆಫ್ ಆಗತ್ತೆ. ಆಮೇಲೆ ಅಂಡಕೋಶ ಅಲ್ಲಿ ಯಾವ್ದು ನೀರ್ಗಡ್ಡೆ ಏನಾದ್ರೂ ಇರಬಾರ್ದು. ಅದು ಎಲ್ಲ ಸರಿ ಇದ್ರೆ ನಿಮ್ಗೆ ಇಂಜೆಕ್ಷನ್ ಶುರು ಆಗತ್ತೆ. ಕೆಲವ್ರ ಜನಕ್ಕೆ ಏನಾದ್ರೂ ಚಿಕ್ಕ ನೀರ್ಗಡ್ಡೆ ಇದ್ರೆ ಕೆಲವ್ರ ಸತಿ ಬ್ಲಡ್ ಟೆಸ್ಟ್ ಮಾಡ್ತೀವಿ, ಅಲ್ಲಾಂದ್ರೆ ಬ್ಲಡ್ ಟೆಸ್ಟ್ ಏನು ಮಾಡಲ್ಲ. ಮತ್ತೆ ಹಳೆ ರಿಪೋರ್ಟ್ಸ್ ಎಲ್ಲ ಮತ್ತೆ ಒಂದ್ಸತಿ ಚೆಕ್ ಮಾಡ್ತೀವಿ. ನಿಮ್ಗೆ BP, ಶುಗರ್, ಥೈರಾಯ್ಡ್ ಏನಾದ್ರೂ ಇರಬಾರ್ದು. ಇದ್ರೇನು ಈ ಕಾಯಿಲೆ ಕಂಟ್ರೋಲ್ ಅಲ್ಲಿ ಇರ್ಬೇಕು. ನಿಮ್ ಹಸ್ಬೆಂಡ್ ಸಿಮೆಂಟ್ ಪ್ರೊಫೈಲ್ ಎಲ್ಲ ಚೆನ್ನಾಗಿರ್ಬೇಕು. ಅದು ಎಲ್ಲ ಅಶ್ಯೂರ್ ಮಾಡಿ ಆಮೇಲೆ ಇಂಜೆಕ್ಷನ್ ಶುರು ಮಾಡೋದು. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಮತ್ತೆ ಇಂಜೆಕ್ಷನ್ ಏನಿರುತ್ತೆ, ಇದು ಡೋಸ್ ಡಿಸೈಡ್ ಮಾಡ್ಬೇಕಾಗಿ ಬರುತ್ತೆ. ಎಲ್ಲರಿಗೆ ಒಂದೇ ರೀತಿ ಒಂದೇ ಡೋಸ್ ಕೊಡಲ್ಲ. ಸೊ ಡೋಸ್ ಹೆಂಗ್ ಡಿಸೈಡ್ ಮಾಡ್ತೀವಿ ಅಂದ್ರೆ, ವಯಸ್ ಎಷ್ಟಿದೆ, ಕಮ್ಮಿ ವಯಸ್ಸಲ್ಲಿಕ್ಕೆ ಯೂಶುವಲಿ ಕಡಿಮೆ ಡೋಸ್ ಖರ್ಚಾಗತ್ತೆ. 35-40 ಇಯರ್ಸ್ ಇದ್ರೆ ಜಾಸ್ತಿ ಡೋಸ್ ಕೊಡ್ಬೇಕಾಗಿ ಬರುತ್ತೆ. ನೀವು ಸಣ್ಣ ಆಗಿದ್ದೀರಾ, ದಪ್ಪ ಆಗಿದ್ದೀರಾ, ಸೊ ನಿಮ್ BMI ಮೇಲೆ ಸಣ್ಣ ಆಗಿರೋ ಜನಕ್ಕೆ ಕಮ್ಮಿ ಡೋಸ್ ಖರ್ಚಾಗತ್ತೆ, ದಪ್ಪ ಆಗಿರೋದು ಜನಕ್ಕೆ ಸ್ವಲ್ಪ ಜಾಸ್ತಿ ಡೋಸ್ ಕೊಡ್ಬೇಕಾಗಿ ಬರುತ್ತೆ. ಮತ್ತೆ ಓವೇರಿಯನ್ ರಿಸರ್ವ್ ಅಂತ ಒಂದ್ ಟೆಸ್ಟಿಂಗ್ ಇರುತ್ತೆ, ಬ್ಲಡ್ ಟೆಸ್ಟ್, AMH ಎಲ್ಲ ಮುಂಚೆನೂ ಮಾಡಿ ಇರ್ತೀವಿ. AMH ಕಮ್ಮಿ ಇದ್ರೆ ಜಾಸ್ತಿ ಡೋಸ್ ಕೊಡ್ಬೇಕಾಗಿ ಬರುತ್ತೆ. ಸೊ ಡೋಸಸ್ ಎಲ್ಲ ಮತ್ತೆ ಕೆಲವು ಸತಿ ನನ್ನ ಹತ್ರ ಇವಾಗ 1 IVF ಫೇಲಿಯರ್, 2 IVF ಫೇಲಿಯರ್ ಆದ್ಮೇಲೆ ಬರ್ತಾರೆ. ಸೊ ಆತರ ಜನಕ್ಕೆ ಹಳೆ IVF ಅಲ್ಲಿ ಹೆಂಗ್ ರೆಸ್ಪಾನ್ಸ್ ಬಂದಿದೆ ಅದು ನೋಡ್ಕೊಂಡು ಡಿಸೈಡ್ ಮಾಡ್ಬೋದು. ಸೊ ಡೋಸ್ ವೆರಿ ಸಮ್ವೇರ್ ಬಿಟ್ವೀನ್ 150 to 450, ಅದು ಪೇಷಂಟ್ ಮೇಲೆ ಡಿಪೆಂಡ್ ಆಗತ್ತೆ. ಒಂದ್ಸತಿ ಇಂಜೆಕ್ಷನ್ ಶುರು ಆದ್ರೆ ದಿನ ಇಂಜೆಕ್ಷನ್ ತಗೋಬೇಕು. ಯೂಶುವಲಿ ಮಾರ್ನಿಂಗ್ ಟೈಮ್ ಅಲ್ಲಿ ಕೊಡ್ತೀವಿ, ದಿನ ಆಲ್ಮೋಸ್ಟ್ ಸೇಮ್ ಟೈಮಿಂಗ್ ಅಲ್ಲಿ ಬರ್ಬೇಕು. ನಿಮ್ಗೆ ಸೆಂಟರ್ ದೂರ ಇದ್ರೆ ನೀವು ಮನೆ ಹತ್ರ ಒಂದ್ ಕ್ಲಿನಿಕ್ ಅಲ್ಲಿನೂ ತಗೋಬಹುದು, ಬಟ್ ಇಂಜೆಕ್ಷನ್ ಕರೆಕ್ಟ್ ಟೈಮ್ ಅಲ್ಲಿ ತಗೋಬೇಕು. ರಫ್ಲಿ 10 ಡೇಸ್ ಇಂಜೆಕ್ಷನ್ ಇರುತ್ತೆ. ಕೆಲವ್ರ ಜನ ಬೇಗ ರೆಡಿ ಆಗತ್ತೆ, 9 ಡೇಸ್ ಅಲ್ಲಿನೂ ರೆಡಿ ಆಗ್ಬೋದು. ಕೆಲವ್ರ ಜನಕ್ಕೆ 12-13 ಡೇಸ್ ತನಕನೂ ಇಂಜೆಕ್ಷನ್ ಕೊಡ್ಬೇಕಾಗಿ ಬರುತ್ತೆ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಸೊ ಬೇರೆ ಬೇರೆ ಇಂಜೆಕ್ಷನ್ ಇರುತ್ತೆ. ಕೆಲವ್ರು ಇಂಜೆಕ್ಷನ್ ಸಬ್ಕ್ಯೂಟೇನಿಯಸ್ಲಿ ಸ್ಕಿನ್ ಇಂದ ಕೊಡ್ಬೋದು, ಕೆಲವ್ರು ಇಂಜೆಕ್ಷನ್ IM ಕೊಡ್ಬೇಕಾಗಿ ಬರುತ್ತೆ. ಮೋಸ್ಟ್ ಆಫ್ ದ ಇಂಜೆಕ್ಷನ್ ಸಬ್ಕ್ಯೂಟೇನಿಯಸ್ಲಿ ಒಂದ್ ಇನ್ಸುಲಿನ್ ಇಂಜೆಕ್ಷನ್ ತರ ಬರುತ್ತೆ. ಪೇಷಂಟ್ ಕಲ್ತ್ಕೊಂಡ್ರೆ ಪೇಷಂಟ್ನು ತಗೋಬಹುದು, ದಿನ ಪದೇ ಹಾಸ್ಪಿಟಲ್ ಬರಕ್ಕೆ ಅವಶ್ಯಕತೆ ಇರಲ್ಲ. ನೆಕ್ಸ್ಟ್ ಸ್ಲೈಡ್. ಆಮೇಲೆ ಇಂಜೆಕ್ಷನ್ ಶುರು ಮಾಡಾದ್ಮೇಲೆ ನಾನು ಸೆಕೆಂಡ್ ಥರ್ಡ್ ಡೇ ಇಂಜೆಕ್ಷನ್ ಶುರು ಮಾಡ್ತೀವಿ. ಆಮೇಲೆ ಡೈರೆಕ್ಟ್ ಆಗಿ 5 ಡೇಸ್ಗೆ ಇಂಜೆಕ್ಷನ್ ಪ್ರಿಸ್ಕ್ರಿಪ್ಷನ್ ಕೊಡ್ತೀವಿ. ನೀವು ಹಾಸ್ಪಿಟಲ್ ಅಲ್ಲಿ ಬಂದ್ ಇಂಜೆಕ್ಷನ್ ತಗೊಳ್ತೀರಾ ಅಂದ್ರೆ ಹಾಸ್ಪಿಟಲ್ ಅಲ್ಲಿ ಬಂದ್ ತಗೊಳ್ಳಿ, ನೀವೇ ತಗೊಳ್ತೀರಾ ಅಂದ್ರೆ ನೀವೇ ತಗೋಬಹುದು, ಅಲ್ಲಾಂದ್ರೆ
ಪಕ್ಕ ಹಾಸ್ಪಿಟಲ್ ಕ್ಲಿನಿಕ್ ಏನಾದ್ರೂ ಇದ್ರೆ ಅಲ್ಲಿ ತಗೋಬಹುದು. ಬಟ್ ಕರೆಕ್ಟ್ ಆಗಿ ಇಂಜೆಕ್ಷನ್ಸ್ ಫ್ರಿಡ್ಜ್ ಅಲ್ಲಿ ಹಿಡ್ಕೋಬೇಕು, ಕರೆಕ್ಟ್ ಟೈಮ್ ಅಲ್ಲಿ ತಗೋಬೇಕು. ಆಮೇಲೆ 6th ಡೇ ನಾನು ಮತ್ತೆ ಕರಿತೀವಿ. 6th ಡೇ ಏನಕ್ಕೆ ಕರೆಯೋದು ಅಂದ್ರೆ ಇಂಜೆಕ್ಷನ್ ಇಂದ ರೆಸ್ಪಾನ್ಸ್ ಹೆಂಗ್ ಬಂದಿದೆ ಅದು ನೋಡಕ್ಕೆ. ಸೊ ಹೆಂಗ್ ನೋಡ್ತೀವಿ ಅಂದ್ರೆ ಒಂದ್ ಸ್ಕ್ಯಾನಿಂಗ್ ಮಾಡ್ತೀವಿ. ಮತ್ತೆ ಸ್ಕ್ಯಾನ್ ಅಲ್ಲಿ ಎಗ್ ಡೆವಲಪ್ ಆಗಿದೆಯಾ ಅಲ್ವಾ, ಇದು ಫಾಲಿಕಲ್ ಸೈಜ್ ಇಂದ ಗೊತ್ತಾಗತ್ತೆ. ಸೊ ಫಾಲಿಕಲ್ಸ್ ನೋಡ್ತೀವಿ, ಎಂಡೋಮೆಟ್ರಿಯಲ್ ಲೈನಿಂಗ್ ನೋಡ್ತೀವಿ. ಸಪೋಸ್ ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿ ಬಂದಿದೆ ಅಂದ್ರೆ 6th ಡೇ ಯೂಶುವಲಿ ಒಂದ್ ಇಂಜೆಕ್ಷನ್ ಆಡ್ ಆಗತ್ತೆ. ಇದು ಎಂಟಾಗೋನಿಸ್ಟ್ ಅಂತ ಹೇಳ್ತೀವಿ. ಎಂಟಾಗೋನಿಸ್ಟ್ ಏನಕ್ಕೆ ಕೊಡೋದು ಅಂದ್ರೆ ಬಿಗ್ನಿಂಗ್ ಅಲ್ಲಿ ಕೊಡೋದು ಇಂಜೆಕ್ಷನ್ ಮೊಟ್ಟೆ ಎಲ್ಲ ಡೆವಲಪ್ ಆಗಕ್ಕೆ. ಈ ಇಂಜೆಕ್ಷನ್ ಏನಕ್ಕೆ ಕೊಡೋದು ಅಂದ್ರೆ ಮೊಟ್ಟೆ ಪ್ರಿಮೆಚೂರ್ಲಿ ಬಿಡುಗಡೆ ಆಗಬಾರ್ದು. ಕರೆಕ್ಟ್ ಟೈಮ್ ಅಲ್ಲಿ ಯಾವ ದಿನ ನೈಟ್ ತೆಗಿತೀವಿ ಆ ದಿನ ಆಚೆ ಬರ್ಬೇಕು, ಮುಂಚೆ ಬರಬಾರ್ದು ಅಂದ್ರೆ ಸೊ ಎಂಟಾಗೋನಿಸ್ಟ್ ಅಥವಾ ಕಂಟ್ರೋಲ್ ಇಂಜೆಕ್ಷನ್ ಶುರು ಮಾಡ್ತೀವಿ. ಸೊ ಈ ಇಂಜೆಕ್ಷನ್ 3-4 ಡೇಸ್ ನಾನು ಪ್ರಿಸ್ಕ್ರಿಪ್ಷನ್ ಕೊಟ್ಬಿಟ್ಟು ಡೈರೆಕ್ಟ್ ಆಗಿ 9th ಡೇ ಕರಿತೀವಿ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಸೊ 9th ಡೇ ಮತ್ತೆ ಸ್ಕ್ಯಾನಿಂಗ್ ಮಾಡಿ ನೋಡ್ತೀವಿ, ಫಾಲಿಕ್ಯುಲರ್ ಸೈಜ್ ನೋಡ್ತೀವಿ. ಸಪೋಸ್ 17 to 18 mm ತನಕ ಫಾಲಿಕಲ್ ಡೆವಲಪ್ ಆದ್ರೆ ನಿಮ್ಗೆ ಲಾಸ್ಟ್ ಇಂಜೆಕ್ಷನ್ ಕೊಡೋದು. ಕೆಲವ್ರು ಜನಕ್ಕೆ ಸ್ವಲ್ಪ ರೆಸ್ಪಾನ್ಸ್ ಸ್ಲೋ ಆಗಿ ಬರುತ್ತೆ, ಆತರ ಸ್ವಲ್ಪ ಚಿಕ್ಕ ಸೈಜ್ ಫಾಲಿಕಲ್ ಇದ್ರೆ 1 ಅಥವಾ 2 ದಿನ ಆದ್ಮೇಲೆ ಕರಿಬಹುದು. ಸಪೋಸ್ ಫಾಲಿಕಲ್ಸ್ ಎಲ್ಲ ರೆಡಿ ಇದ್ರೆ ಲಾಸ್ಟ್ ಇಂಜೆಕ್ಷನ್ ಕೊಡ್ತೀವಿ. ಇದು ಟ್ರಿಗರ್ ಇಂಜೆಕ್ಷನ್ ಕೊಡ್ತೀವಿ. ಟ್ರಿಗರ್ ಇಂಜೆಕ್ಷನ್ ಏನಕ್ಕೆ ಕೊಡೋದು ಅಂದ್ರೆ ಇದು ಕೊಟ್ಟಾದ್ಮೇಲೆ ಎಗ್ ಎಲ್ಲ ಮೆಚ್ಯೂರ್ ಆಗತ್ತೆ. 2 ತರ ಟ್ರಿಗರ್ ಇಂಜೆಕ್ಷನ್ ಇರುತ್ತೆ. ಒಂದ್ HCG ಇರುತ್ತೆ, ಒಂದ್ GnRH ಎಗೋನಿಸ್ಟ್ ಇರುತ್ತೆ. ಮತ್ತೆ ಲಾಸ್ಟ್ ಇಂಜೆಕ್ಷನ್ ಯೂಶುವಲಿ ನಾನು ನೈಟ್ ಅಲ್ಲಿ ಕೊಡೋದು. ಮತ್ತೆ ಆ ಇಂಜೆಕ್ಷನ್ ಕೊಟ್ಟಾದ್ಮೇಲೆ 34 to 36 hours ಆದ್ಮೇಲೆ ಎಗ್ ತೆಗಿಯೋದು. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಇದು ಲಾಸ್ಟ್ ಇಂಜೆಕ್ಷನ್ ನಾನು ಮುಂಚೆನೂ ಹೇಳಿದೀವಿ. ಏನಕ್ಕೆ ಕೊಡೋದು ಅಂದ್ರೆ ಈ ಇಂಜೆಕ್ಷನ್ ಇಂದ ಎಗ್ ಮೆಚ್ಯೂರ್ ಆಗತ್ತೆ. ಡೆವಲಪ್ ಮಾಡಕ್ಕೆ 10 ದಿನ ಇಂಜೆಕ್ಷನ್ ಕೊಟ್ಟಿದೀವಿ. ಇವಾಗ ಎಗ್ ಬಿಡುಗಡೆ ಮಾಡಕ್ಕೆ ಇದು ಟ್ರಿಗರ್ ಇಂಜೆಕ್ಷನ್ ಇರುತ್ತೆ. ಎಗ್ ಮೆಚ್ಯೂರ್ ಆಗತ್ತೆ. ಇದು ಇಂಜೆಕ್ಷನ್ ಕೊಟ್ಟಿಲ್ಲ ಅಂದ್ರೆ ಎಗ್ ತುಂಬಾ ಗಟ್ಟಿ ತರ ಇರುತ್ತೆ ಫಾಲಿಕಲ್ ಒಳಗಡೆ. ಇಂಜೆಕ್ಷನ್ ಕೊಟ್ರೆ ಇದು ಎಗ್ ಸ್ವಲ್ಪ ಲೂಸ್ ಆಗಿ ಇರುತ್ತೆ. ಪಿಕಪ್ ಟೈಮ್ ಅಲ್ಲಿ ಇದು ನೀಟ್ ಆಗಿ ಆಚೆ ಬಂದ್ಬಿಡುತ್ತೆ. ಮತ್ತೆ 2 ತರ ಟ್ರಿಗರ್ ಇಂಜೆಕ್ಷನ್ ಇರುತ್ತೆ. ಸಪೋಸ್ ಸೇಮ್ ಸೈಕಲ್ ಅಲ್ಲಿ ನಾನು ಭ್ರೂಣ ಟ್ರಾನ್ಸ್ಫರ್ ಮಾಡೋದು ಅಂದ್ರೆ HCG ಟ್ರಿಗರ್ ಕೊಡ್ತೀವಿ. ಈ ನಡುವೆ ಫ್ರೀಸಿಂಗ್ ಅಲ್ಲಿ ತುಂಬಾ ಒಳ್ಳೆ ಸಕ್ಸಸ್ ರೇಟ್ ಬರುತ್ತೆ. ಮತ್ತೆ IVF ಸೇಫ್ ಆಗಿ ಮಾಡ್ತೀವಿ. ಸೊ ಸೇಫ್ ಆಗಿ ಮತ್ತೆ ಒಳ್ಳೆ ಸಕ್ಸಸ್ ರೇಟ್ IVF ಮಾಡಕ್ಕೋಸ್ಕರ ಅದು ನಾನು ತುಂಬಾ ಜನಕ್ಕೆ ಸೇಮ್ ಸೈಕಲ್ ಅಲ್ಲಿ ಟ್ರಾನ್ಸ್ಫರ್ ಮಾಡಲ್ಲ. ಸೇಮ್ ಸೈಕಲ್ ಅಲ್ಲಿ ಟ್ರಾನ್ಸ್ಫರ್ ಏನಕ್ಕೆ ಮಾಡಲ್ಲ ಅಂದ್ರೆ ಕೆಲವು ಜನಕ್ಕೆ ತುಂಬಾ ಜಾಸ್ತಿ ರೆಸ್ಪಾನ್ಸ್ ಬರುತ್ತೆ. ಅಂದ್ರೆ 15-20 ಫಾಲಿಕಲ್ಸ್ ಬಂದ್ಬಿಡುತ್ತೆ. ಕೆಲವು ಜನಕ್ಕೆ ಹಾರ್ಮೋನ್ ಲೆವೆಲ್ ಈಸ್ಟ್ರೋಜನ್ ತುಂಬಾ ಹೈ ಇರುತ್ತೆ. ಆ ತರ ಜನಕ್ಕೆ ಓವೇರಿಯನ್ ಹೈಪರ್ ಸ್ಟಿಮ್ಯುಲೇಷನ್ ಸಿಂಡ್ರೋಮ್ OHS ಅಂತ ಒಂದ್ ಕಾಯಿಲೆ ಬರ್ಬೋದು. ಅದು ಅವಾಯ್ಡ್ ಮಾಡಕ್ಕೆ ನಾನು ಸೇಮ್ ಸೈಕಲ್ ಅಲ್ಲಿ ಟ್ರಾನ್ಸ್ಫರ್ ಮಾಡಲ್ಲ. IVF ಸೇಫ್ ಆಗಿರುತ್ತೆ ನೆಕ್ಸ್ಟ್ ಸೈಕಲ್ ಅಲ್ಲಿ ಟ್ರಾನ್ಸ್ಫರ್ ಮಾಡಿದ್ರೆ. ಕೆಲವು ಜನಕ್ಕೆ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಜಾಸ್ತಿ ಬಂದ್ಬಿಡುತ್ತೆ. ಆ ತರ ಜನಕ್ಕೆನು ಟ್ರಾನ್ಸ್ಫರ್ ಮಾಡಲ್ಲ, ಯಾಕಂದ್ರೆ ಪ್ರೆಗ್ನೆನ್ಸಿ ರೇಟ್ ಅಷ್ಟು ಒಳ್ಳೆ ಇರಲ್ಲ. ಮತ್ತೆ ಸುಮಾರು ಜನಕ್ಕೆ ಕೆಲವು ಸತಿ ಮುಂಚೆ IVF ಎಲ್ಲ ಫೇಲ್ ಆಗಿರುತ್ತೆ. ಆ ತರ ಜನಕ್ಕೆ ಎರಾ ಟೆಸ್ಟ್ ಮಾಡ್ತೀವಿ, ಭ್ರೂಣ ಕಚ್ಕೊಳ್ಳಲ್ಲ ಅಥವಾ ಏನಾದ್ರೂ ಚೇಂಜಸ್ ಮಾಡ್ಬೇಕು. ಸೊ ಎರಾ ಟೆಸ್ಟ್ ಆದ್ಮೇಲೆ ಭ್ರೂಣ ಟ್ರಾನ್ಸ್ಫರ್ ಮಾಡ್ತೀವಿ. ಆ ತರ ಪೇಷಂಟ್ಸ್ಗೆನು ಬರೀ ಫ್ರೋಸನ್ ಎಂಬ್ರಿಯೋ ಟ್ರಾನ್ಸ್ಫರ್ ಇರುತ್ತೆ. ಸಪೋಸ್ ಜೆನೆಟಿಕ್ ಪ್ರಾಬ್ಲಮ್ ಇದ್ರೆ PGS ಎಲ್ಲ ಮಾಡ್ತೀವಿ. PGS ಅಲ್ಲಿನೂ ರಿಪೋರ್ಟ್ ಸ್ವಲ್ಪ 1 ವಾರ ಆಗತ್ತೆ. ಸೊ ಸೇಮ್ ಸೈಕಲ್ ಅಲ್ಲಿ ಟ್ರಾನ್ಸ್ಫರ್ ಮಾಡಕ್ಕೆ ಆಗಲ್ಲ. ಮತ್ತೆ ಕೆಲವು ಸತಿ ಎಲ್ಲ ಸರಿ ಇರುತ್ತೆ, ಬಟ್ ಗರ್ಭಚೀಲ ಆ ಸೈಕಲ್ ಅಲ್ಲಿ ರೆಡಿ ಆಗಲ್ಲ. ಅಂದ್ರೆ ಗರ್ಭಚೀಲ ಒಳಗಡೆ ಲೈನಿಂಗ್ ಇರುತ್ತೆ, ಎಂಡೋಮೆಟ್ರಿಯಂ ಅಂತ. ಅದು ತುಂಬಾ ಸಣ್ಣ ಆಗಿರ್ಬೋದು, ತುಂಬಾ ಥಿಕ್ ಆಗಿರ್ಬೋದು, ಏನಾದ್ರೂ ನೀರ್ಗಡ್ಡೆ ಇರ್ಬೋದು, ಇದು ಪಾಲಿಪ್ ಇರ್ಬೋದು, ನೀರ್ ಇರ್ಬೋದು. ಆ ತರ ಜನಕ್ಕೆ ನಾನು ಸೇಮ್ ಸೈಕಲ್ ಅಲ್ಲಿ ಟ್ರಾನ್ಸ್ಫರ್ ಮಾಡಲ್ಲ. ಸಪೋಸ್ ಸೇಮ್ ಸೈಕಲ್ ಅಲ್ಲಿ ಟ್ರಾನ್ಸ್ಫರ್ ಮಾಡಿಲ್ಲ ಅಂದ್ರೆ ಟ್ರಿಗರ್ ಇಂಜೆಕ್ಷನ್ ನಾನು ಎಗೋನಿಸ್ಟ್ ಟ್ರಿಗರ್ ಕೊಡ್ತೀವಿ. ಮತ್ತೆ ಭ್ರೂಣ ರೆಡಿ ಆದ್ಮೇಲೆ ಎಲ್ಲ ಭ್ರೂಣ ಫ್ರೀಸ್ ಮಾಡಿ ಇಟ್ಕೊಳ್ತೀವಿ. ನೆಕ್ಸ್ಟ್ ಸೈಕಲ್ ಪ್ಲೀಸ್. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಮತ್ತೆ ಎಗ್ ಪಿಕಪ್ ಹೆಂಗ್ ಮಾಡೋದು ಅಂದ್ರೆ ಸಪೋಸ್ ಲಾಸ್ಟ್ ಟ್ರಿಗರ್ ಕೊಟ್ಟಿದ್ದೀವಿ, 34 to 36 hours ಆದ್ಮೇಲೆ ಎಗ್ ಪಿಕಪ್ ಇರುತ್ತೆ. ಇದು ತುಂಬಾ ಸುಲಭ ಇರುತ್ತೆ, 10-15 ನಿಮಿಷ ಆಗತ್ತೆ ಮಾಡಕ್ಕೆ. ಅದು ಪೂರ್ತಿ ಪ್ರಜ್ಞಾ ತಪ್ಪಿಸಿ ಆಮೇಲೆ ಮಾಡೋದು. ಸೇಮ್ ಟ್ರಾನ್ಸ್ವೆಜೈನಲ್ ಸ್ಕ್ಯಾನ್ ಮೇಲೆ ಒಂದ್ ಸೂಜಿ ಇರುತ್ತೆ. ಇದು ವೆಜೈನಲ್ಲಿ ಒಂದ್ ಸೂಜಿ ಹೋಗತ್ತೆ. ಅನೆಸ್ಥಿಸಿಯಾ ಇಂದ ಏನು ಗೊತ್ತಾಗಲ್ಲ, ನೋವು ಏನಾಗಲ್ಲ. ಸ್ಕ್ಯಾನ್ ಗೈಡೆಡ್ ಟ್ರಾನ್ಸ್ವೆಜೈನಲ್ ಫಾಲಿಕ್ಯುಲರ್ ಆಸ್ಪಿರೇಷನ್. ಸೊ ಸರ್ಜರಿ ತರ ಇಲ್ಲ, ಇದು ಒಂದ್ ನೀಡಲ್ ಪ್ರಿಕ್ ಇರುತ್ತೆ. ನೆಕ್ಸ್ಟ್ ಸ್ಲೈಡ್. ಆಮೇಲೆ ಇದು ನೀಡಲ್ ಇಂದ ಪ್ರತಿ ಒಂದ್ ಫಾಲಿಕಲ್ ಇಂದ ನೀರ್ ತಗೊಳ್ತೀವಿ.
ಅದು ಒಂದ್ ಟೆಸ್ಟ್ ಟ್ಯೂಬ್ ಅಲ್ಲಿ ಕಲೆಕ್ಟ್ ಮಾಡಿ ಒಳಗಡೆ ಎಂಬ್ರಿಯಾಲಜಿಸ್ಟ್ ಹತ್ರ ಕಳಿಸ್ತೀವಿ. ಯಾಕಂದ್ರೆ ಮೊಟ್ಟೆ ಎಲ್ಲ ಕಣ್ಣಲ್ಲಿ ಕಾಣಲ್ಲ, ಇದು ನೋಡಕ್ಕೆ ಸ್ಪೆಷಲ್ ಆಗಿ ಒಂದ್ ಸ್ಟೀರಿಯೋ ಝೂಮ್ ಮೈಕ್ರೋಸ್ಕೋಪ್ ಇರುತ್ತೆ. ಸೊ ಇದು ಎಂಬ್ರಿಯಾಲಜಿ ಲ್ಯಾಬ್ ಅಲ್ಲಿ ಇದು ನೀರ್ ಎಸ್ಪಿರೇಟ್ ಅಂತ ನಾನು ಹೇಳ್ತೀವಿ, ಇದು ಸ್ಕ್ರೀನ್ ಮಾಡ್ತಾರೆ. ಇದ್ರಲ್ಲಿ ಎಗ್ ಸಿಕ್ಕಿದ್ರೆ ಇದು ಸೆಪರೇಟ್ ಆಗಿ ಇಟ್ಕೊಳ್ತಾಳೆ. ನೆಕ್ಸ್ಟ್ ಸ್ಲೈಡ್. ಯೂಶಲಿ ಇದು ಎಗ್ ಕಲೆಕ್ಷನ್ ಅಂದ್ರೆ ಮೊಟ್ಟೆ ತೆಗೆಯೋದು ಪ್ರೊಸೀಜರ್ ತುಂಬಾ ಸುಲಭ. ಯೂಶಲಿ ಏನು ಕಾಂಪ್ಲಿಕೇಶನ್ ಇರಲ್ಲ. ಇದು ಇಲ್ಲಿ ಹೇಳಿರೋದು ಕಾಂಪ್ಲಿಕೇಶನ್ ತುಂಬಾ ರೇರ್, 1 in 10,000, 1 in 1 ಲಕ್ಷ ಆ ತರ ಇನ್ಸಿಡೆನ್ಸ್ ಇರುತ್ತೆ. ಬಟ್ ಕೇಳಿದಕ್ಕೆ ಏನಾದ್ರೂ ಇನ್ಫೆಕ್ಷನ್ ಆಗ್ಬೋದು, ಬ್ಲೀಡಿಂಗ್ ಆಗ್ಬೋದು, ಬ್ಲಾಡರ್ ಬಾಲ್ ಇಂಜುರಿ ಆಗ್ಬೋದು, ಬಟ್ ಇದು ತುಂಬಾ ರೇರ್ ಇರುತ್ತೆ. ಸೊ ನಾರ್ಮಲಿ ಇದು ತುಂಬಾ ಈಸಿ ಪ್ರೊಸೀಜರ್. ಅನೆಸ್ಥಿಸಿಯಾಗೋಸ್ಕರ ಅದು 2 to 3 hours 4 hours ಹಾಸ್ಪಿಟಲ್ ಅಲ್ಲಿ ಇರ್ಬೇಕಾಗಿ ಬರುತ್ತೆ. ನೆಕ್ಸ್ಟ್ ಡೇ ಇಂದ ಏನ್ ಬೇಕಾಗಿದ್ರೆ ಕೆಲಸ ಮಾಡ್ಬೋದು. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಸೊ ಇವಾಗ ನಾನ್ ಫಾಲಿಕ್ಯುಲರ್ ಎಸ್ಪಿರೇಟ್ ಎಗ್ ತೆಗ್ದಿದ್ದೀನಿ. ಸೊ ಇವಾಗ ಕೆಲಸ ಎಲ್ಲಿ ಶಿಫ್ಟ್ ಆಗುತ್ತೆ, ಲ್ಯಾಬ್ ಒಳಗಡೆ ಶಿಫ್ಟ್ ಆಗುತ್ತೆ. ಸೊ ಲ್ಯಾಬ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಮೊಟ್ಟೆ ಎಲ್ಲ ಸೆಪರೇಟ್ ಆಗಿ ಕಲೆಕ್ಟ್ ಮಾಡಿ ಮೊಟ್ಟೆ ವೀರ್ಯಾಣು ಜೊತೆ ಮಿಕ್ಸ್ ಮಾಡ್ತಾರೆ. ಇದು ಫರ್ಟಿಲೈಸೇಷನ್ ಪ್ರಾಸೆಸ್, IVF ICSI ಅಂತ ಹೇಳ್ತಾರೆ. ಆಮೇಲೆ ಇದು 5 ದಿವಸ ಭ್ರೂಣ ಬೆಳೆಸ್ತಾರೆ ಇನ್ಕ್ಯುಬೇಟರ್ ಅಲ್ಲಿ. ಆಮೇಲೆ ದಿನ ಚೆಕ್ ಮಾಡ್ತಾರೆ ಭ್ರೂಣ ತಯಾರಾಗ್ತಾ ಇದೆ ಇಲ್ವಾ. ಆಮೇಲೆ ಭ್ರೂಣ ತಯಾರಾದ್ಮೇಲೆ ಭ್ರೂಣ ಐದರ್ ಟ್ರಾನ್ಸ್ಫರ್ ಮಾಡ್ತಾರೆ ಆರ್ ಫ್ರೀಸ್ ಮಾಡ್ತಾರೆ. ನೆಕ್ಸ್ಟ್ ಸ್ಲೈಡ್. ಮತ್ತೆ ತುಂಬಾ ಒಳ್ಳೆ IVF ಸೆಂಟರ್ ಅಲ್ಲಿ ಹೋದ್ರೆ ಲ್ಯಾಬ್ ಅಲ್ಲಿ ತುಂಬಾ ಇಕ್ವಿಪ್ಮೆಂಟ್ ಇರುತ್ತೆ. ಅದು ಸ್ಟೀರಿಯೋ ಝೂಮ್ ಮೈಕ್ರೋಸ್ಕೋಪ್, ಇದು ಎಗ್ ಎಲ್ಲ ನೋಡಕ್ಕೆ. ಮತ್ತೆ ಬೇರೆ ತರ ಇನ್ಕ್ಯುಬೇಟರ್ ಇರುತ್ತೆ, CO2 ಇನ್ಕ್ಯುಬೇಟರ್, ಬೆಂಚ್ ಟಾಪ್ ಇನ್ಕ್ಯುಬೇಟರ್, ಎಂಬ್ರಿಯೋಸ್ಕೋಪ್. ನೆಕ್ಸ್ಟ್ ಸ್ಲೈಡ್. ಮತ್ತೆ ಇದು ಹೆಂಗ್ ಕೆಲಸ ಮಾಡ್ತೀವಿ ಅಂದ್ರೆ ಲ್ಯಾಬ್ ಅಲ್ಲಿ ಫಸ್ಟ್ ಎಗ್ಸ್ ಎಲ್ಲ ಕಲೆಕ್ಟ್ ಮಾಡಿ ಎಗ್ಸ್ ಹುಡ್ಕೊಳ್ತೀವಿ. ಆಮೇಲೆ ಸ್ಪರ್ಮ್ ಕ್ಲೀನ್ ಮಾಡಿ ಎಗ್ ಒಳಗಡೆ ಸ್ಪರ್ಮ್ ಹಾಕ್ತಿವಿ. ಆಮೇಲೆ ಫರ್ಟಿಲೈಸೇಷನ್ ಚೆಕ್ ಮಾಡ್ತೀವಿ. ನೆಕ್ಸ್ಟ್ ಡೇ ಎಗ್ ಫರ್ಟಿಲೈಸ್ ಆಗಿದ್ಯಾ ಇಲ್ವಾ. ಆಮೇಲೆ ಸೆಕೆಂಡ್ ಥರ್ಡ್ ಡೇ ಭ್ರೂಣ ಚೆಕ್ ಮಾಡಿ, 5th ಡೇ ಭ್ರೂಣ ಚೆಕ್ ಮಾಡಿ ಗ್ರೇಡಿಂಗ್ ಮಾಡ್ತೀವಿ. ಭ್ರೂಣ ಚೆನ್ನಾಗಿದ್ರೆ ಐದರ್ ಟ್ರಾನ್ಸ್ಫರ್ ಮಾಡ್ತೀವಿ ಆರ್ ಫ್ರೀಸ್ ಮಾಡ್ತೀವಿ. ನೆಕ್ಸ್ಟ್ ಸ್ಲೈಡ್. ಇದು ಪಿಕ್ಚರ್ ಅಲ್ಲಿ ನಿಮ್ಗೋಸ್ಕರ ಅದು ಚೆನ್ನಾಗ್ ಇದು ತೋರ್ಸಿದ್ದಾರೆ. ಇದು ನಾನು ಎಗ್ ಕಲೆಕ್ಟ್ ಮಾಡ್ತೀವಿ. ಸೊ ಎಗ್ ಬರೀ ಎಗ್ ಇರಲ್ಲ, ಇದು ಎಗ್ ಮೇಲೆ 20 to 25 ಲೇಯರ್ಸ್ ಗ್ರಾನ್ಯುಲೋಸಾ ಸೆಲ್ಸ್ ಇರುತ್ತೆ. ನಾನು ಕ್ಯೂಮುಲಸ್ ಕಾಂಪ್ಲೆಕ್ಸ್ ಅಂತ ಹೇಳ್ತೀವಿ. ಸೊ ಡೈರೆಕ್ಟ್ ಆಗಿ ನನ್ಗೆ ಎಗ್ ಒಳ್ಳೆ ಕ್ವಾಲಿಟಿ ಇದೆಯಾ ಇಲ್ವಾ ಅದು ಗೊತ್ತಾಗಲ್ಲ. ನೆಕ್ಸ್ಟ್ ಸ್ಲೈಡ್. ಸೊ ಇದು ಮೇಲೆ ಇದು ಸೆಲ್ ಲೇಯರ್ ಇರುತ್ತೆ, ಇದು ತೆಗಿಬೇಕಾಗಿ ಬರುತ್ತೆ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಸೊ ಡಿನ್ಯೂಡೇಷನ್ ಅಂತ ಹೇಳ್ತೀವಿ, ಇದು ಡಿನ್ಯೂಡ್ ಮಾಡಿ ನೆಕ್ಸ್ಟ್ ಸ್ಲೈಡ್ ಮಾಡಿ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಅದು ಸೆಲ್ ಎಲ್ಲ ತೆಗೆದಾದ್ಮೇಲೆ ನನ್ಗೆ ಕರೆಕ್ಟ್ ಆಗಿ ಎಗ್ ಗೊತ್ತಾಗತ್ತೆ ಇದು ಮೆಚ್ಯೂರ್ ಇದೆಯಾ ಇಲ್ವಾ. ಬರೀ ಮೆಚ್ಯೂರ್ ಎಗ್ ಯೂಸ್ ಮಾಡ್ಬೋದು. ನಾನು ಮೆಟಾಫೇಸ್ 2 ಅಂತ M2 oocytes ಅಂತ ಹೇಳ್ತೀವಿ. ನೆಕ್ಸ್ಟ್ ಸ್ಲೈಡ್. ಮತ್ತೆ ಒಳ್ಳೆ ಕ್ವಾಲಿಟಿ ಮೆಚ್ಯೂರ್ ಎಗ್ ಸಿಕ್ಕಿದ್ರೆ ಇದು ಎಗ್ಸ್ ಒಳಗಡೆ ನಾನು ಹಸ್ಬೆಂಡ್ ಸ್ಪರ್ಮ್ ಹಾಕ್ತಿವಿ. ಹಸ್ಬೆಂಡ್ ಸ್ಪರ್ಮ್ ಹೆಂಗ್ ಹಾಕೋದು ಅಂದ್ರೆ ಎಗ್ ಕಲೆಕ್ಟ್ ಮಾಡಿದ ತಕ್ಷಣ ನಾನು ಸೈಮಲ್ಟೇನಿಯಸ್ಲಿ ಹಸ್ಬೆಂಡ್ ಗೆ ವೀರ್ಯ ಸ್ಯಾಂಪಲ್ ಕಲೆಕ್ಟ್ ಮಾಡಕ್ಕೆ ಹೇಳ್ತೀವಿ. ಎಂಡ್ರಾಲಜಿ ಲ್ಯಾಬ್ ಅಲ್ಲಿ ಇದು ವೀರ್ಯಾಣು ಪ್ರೊಸೆಸ್ ಮಾಡ್ತೀವಿ. ತುಂಬಾ ಒಳ್ಳೆ ಸ್ಯಾಂಪಲ್ ಇದ್ರೆ ಸ್ವಿಮ್ ಟೆಕ್ನಿಕ್ ಇಂದ ಪ್ರೊಸೆಸ್ ಮಾಡ್ಬೋದು, ಕ್ಲೀನ್ ಮಾಡ್ಬೋದು. ಅಲ್ಲಾಂದ್ರೆ ಡೆನ್ಸಿಟಿ ಗ್ರೇಡಿಯಂಟ್ ಅಂತ ಯೂಸ್ ಮಾಡಿ ಇದು ಸ್ಯಾಂಪಲ್ ಕ್ಲೀನ್ ಮಾಡ್ಬೋದು. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಆಮೇಲೆ ಇದು ಸ್ಯಾಂಪಲ್ ಕ್ಲೀನ್, ಇಟ್ಸ್ ಅ ಪಿಕ್ಚರ್ ಆಫ್ ದ ಎಂಡ್ರಾಲಜಿ ಲ್ಯಾಬ್. ನೆಕ್ಸ್ಟ್ ಸ್ಲೈಡ್. ಆಮೇಲೆ ಇಲ್ಲಿ ನಾನು ಎಗ್ ರೆಡಿ ಮಾಡಿದೀವಿ ಡಿನ್ಯೂಡ್ ಮಾಡಿ. ಆಮೇಲೆ ಸ್ಪರ್ಮ್ನು ರೆಡಿ ಮಾಡಿದೀವಿ. ಇದು ಪಿಕ್ಚರ್ ನೋಡ್ತೀರಾ, ಇದು ICSI ಮೈಕ್ರೋ ಮ್ಯಾನಿಪ್ಯುಲೇಟರ್ ಅಂದ್ರೆ ಎಗ್ ಒಳಗಡೆ ಸ್ಪರ್ಮ್ ಹಾಕಕ್ಕೆ ಒಂದ್ ತುಂಬಾ ಅಡ್ವಾನ್ಸ್ ಮಷೀನ್ ಇರುತ್ತೆ, ICSI ಮೈಕ್ರೋ ಮ್ಯಾನಿಪ್ಯುಲೇಟರ್. ಅದು ಪಿಕ್ಚರ್ ಇದೆ. ಆಮೇಲೆ ICSI ಮೈಕ್ರೋ ಮ್ಯಾನಿಪ್ಯುಲೇಟರ್ ಇಂದ ICSI ನೀಡಲ್ ಇಂದ ಸ್ಪರ್ಮ್ ಸೆಲೆಕ್ಟ್ ಮಾಡಿ ಕ್ಯಾಚ್ ಮಾಡಿ ಡೈರೆಕ್ಟ್ ನಾನು ಎಗ್ ಒಳಗಡೆ ಹಾಕ್ತೀವಿ. ಸೊ ದಟ್ ಪ್ರೊಸೀಜರ್ ಇಸ್ ನೋನ್ ಆಸ್ ICSI or ICSI. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಆಮೇಲೆ ICSI ಮಾಡ್ತೀವಿ. ಅದು ಆದ್ಮೇಲೆ ICSI ಆದ್ಮೇಲೆ ನೆಕ್ಸ್ಟ್ ಡೇ 16 to 18 hours ಆದ್ಮೇಲೆ ಅದು ಎಗ್ ಸ್ಪರ್ಮ್ ಜೊತೆ ಫ್ಯೂಸ್ ಆಗಿದೆಯಾ ಇಲ್ವಾ, ಫರ್ಟಿಲೈಸೇಷನ್ ಆಗಿದೆ ಇಲ್ವಾ ಅದು ನೋಡ್ತೀವಿ. ನಾರ್ಮಲ್ ಫರ್ಟಿಲೈಸೇಷನ್ ಅಲ್ಲಿ ನನ್ಗೆ 2 ನ್ಯೂಕ್ಲಿಯಸ್ ಗೊತ್ತಾಗತ್ತೆ. ಅಬ್ನಾರ್ಮಲ್ ಫರ್ಟಿಲೈಸೇಷನ್ ಇದ್ರೆ 3-4 ನ್ಯೂಕ್ಲಿಯಸ್ ಗೊತ್ತಾಗತ್ತೆ. ಸೊ ಅಬ್ನಾರ್ಮಲ್ ಫರ್ಟಿಲೈಸೇಷನ್ ಇಸ್ ನಾಟ್ ಡಿಸೈರಬಲ್. ಸೊ ಫರ್ಟಿಲೈಸ್ ಆಗಿರೋದು ಎಗ್ಸ್ ಮತ್ತೆ ಡಿವೈಡ್ ಆಗುತ್ತೆ. ನೆಕ್ಸ್ಟ್ ಸ್ಲೈಡ್. ಸೊ ನೆಕ್ಸ್ಟ್ ಡೇ ಇದು 4 ಸೆಲ್ಸ್ ಆಗತ್ತೆ.
ಮೂರನೇ ದಿವಸ 8 ಸೆಲ್ ಆಗುತ್ತೆ, 4th ಡೇ 1 ಬಾಲ್ ಆಫ್ ಸೆಲ್ಸ್ ಆಗುತ್ತೆ, 5th 6th ಡೇ ಇಂದ ಇದ್ರೊಳಗಡೆ ನೀರ್ ಕ್ಯಾವಿಟಿ ಶುರು ಆಗುತ್ತೆ, ನಾನು ಬ್ಲಾಸ್ಟೋಸಿಸ್ಟ್ ಅಂತ ಹೇಳ್ತೀವಿ. ಇಟ್ ಲುಕ್ಸ್ ಲೈಕ್ ಅ ವಾಟರ್ ಫಿಲ್ಡ್ ಬಾಲ್, ಎಕ್ಸ್ಪ್ಯಾಂಡೆಡ್ ಬಾಲ್. ಸೊ ಬ್ಲಾಸ್ಟೋಸಿಸ್. ಸೊ ನಾರ್ಮಲ್ ಆಗಿ 3rd ಡೇ ಅಥವಾ 5th ಡೇ ನಾನು ಭ್ರೂಣ ಸೆಲೆಕ್ಟ್ ಮಾಡ್ತೀವಿ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಅದು ಭ್ರೂಣ ಮೇಲೆ ಬೇರೆ ಬೇರೆ ಇದು ವಿಧಾನ ಇರುತ್ತೆ ಇವ್ರದ್ದು. ಬ್ಲಾಸ್ಟೋಸಿಸ್ ನೋಡಿದ್ರೆ ಇನ್ನರ್ ಸೆಲ್ ಮಾಸ್, ಔಟರ್ ಸೆಲ್ ಮಾಸ್, ಟ್ರೋಫೋ ಎಕ್ಟೋಡರ್ಮ್ ಎಲ್ಲ ನೋಡ್ಬಿಟ್ಟು ನಾನು ಭ್ರೂಣ ಗ್ರೇಡಿಂಗ್ ಮಾಡ್ತೀವಿ. ಸೊ ಒಳ್ಳೆ ಕ್ವಾಲಿಟಿ ಭ್ರೂಣ ಸೆಲೆಕ್ಟ್ ಮಾಡಿ ಟ್ರಾನ್ಸ್ಫರ್ ಮಾಡ್ತೀವಿ ಅಥವಾ ಫ್ರೀಸ್ ಮಾಡ್ತೀವಿ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಸೊ ಇದು ಎಂಬ್ರಿಯೋ ಟ್ರಾನ್ಸ್ಫರ್ ಕ್ಯಾಥೆಟರ್. ಸಪೋಸ್ ಸೇಮ್ ತಿಂಗಳು ಟ್ರಾನ್ಸ್ಫರ್ ಮಾಡಬೇಕು ಅಂದ್ರೆ ಫಸ್ಟ್ 1 ಅಥವಾ 2 ಭ್ರೂಣ ಸೆಲೆಕ್ಟ್ ಮಾಡ್ತೀವಿ. ಇದು ಪೇಷಂಟ್ ವಿಶ್ ಮೇಲೆ ಡಿಪೆಂಡ್ ಆಗುತ್ತೆ ಅಥವಾ ಮೆಡಿಕಲ್ ಕಂಡೀಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಸಪೋಸ್ ಇಲ್ಲ ನಾರ್ಮಲ್ ಇದ್ರೆ ಸಾಮಾನ್ಯವಾಗಿ ನಾನು 2 ಭ್ರೂಣ ಟ್ರಾನ್ಸ್ಫರ್ ಮಾಡೋದು. ಸಾಮಾನ್ಯವಾಗಿ ಭ್ರೂಣ ಕಣ್ಣಲ್ಲಿ ಕಾಣಲ್ಲ. ಸೊ ಒಂದು ಮೈಕ್ರೋಸ್ಕೋಪ್ ಅಲ್ಲಿ ನೋಡ್ಬಿಟ್ಟು ಇದು ಎಂಬ್ರಿಯೋ ಟ್ರಾನ್ಸ್ಫರ್ ಕ್ಯಾಥೆಟರ್, ಇದು ಎಂಬ್ರಿಯೋ ಟ್ರಾನ್ಸ್ಫರ್ ಕ್ಯಾಥೆಟರ್ ಒಳಗಡೆ ಭ್ರೂಣ ಲೋಡ್ ಮಾಡ್ತೀವಿ. ಆಮೇಲೆ ಭ್ರೂಣ ಟ್ರಾನ್ಸ್ಫರ್ ತುಂಬಾ ಸುಲಭ ಇರುತ್ತೆ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಅದು ನಿಮ್ ಸ್ಕ್ಯಾನಿಂಗ್ ಗೆ ಮಲ್ಕೊಂತೀರಾ ಹಂಗೆ ಮಲ್ಕೋಬೇಕು. ಆಮೇಲೆ ಕೆಳಗಡೆಯಿಂದ ಭ್ರೂಣ ಟ್ರಾನ್ಸ್ಫರ್ ಇರುತ್ತೆ, ಏನು ಅನೆಸ್ಥಿಸಿಯಾ ಏನು ಇರಲ್ಲ. ನಿಮ್ಗೆ ಭ್ರೂಣ ಟ್ರಾನ್ಸ್ಫರ್ ದಿನ ನಾನು 10-15 ಯೂಶಲಿ ಟ್ರಾನ್ಸ್ಫರ್ ಮುಂಚೆ 1 hour ಮುಂಚೆ ಕರಿತೀವಿ. ನಿಮ್ ಬ್ಲಾಡರ್ ಫುಲ್ ಆಗ್ಬೇಕು. ಆಮೇಲೆ ನಿಮ್ಗೆ ಎಂಬ್ರಿಯಾಲಜಿ ಲ್ಯಾಬ್ ಅಲ್ಲಿ ಕರೆದ್ಬಿಟ್ಟು ಬ್ಲಾಡರ್ ಫುಲ್ ಆದ್ರೆ ನಂಗೆ ಏನಕ್ಕೆ ಬ್ಲಾಡರ್ ಫುಲ್ ಆಗ್ಬೇಕು ಅಂದ್ರೆ ಯೂಟ್ರಸ್ ಸರಿಯಾಗಿ ಗೊತ್ತಾಗತ್ತೆ, ಎಲ್ಲಿ ಕರೆಕ್ಟ್ ಆಗಿ ಭ್ರೂಣ ಹಾಕ್ಬೇಕು ಎಲ್ಲ ಗೊತ್ತಾಗತ್ತೆ. ಇದಕ್ಕೆ ಅನೆಸ್ಥಿಸಿಯಾ ಬೇಕಾಗಿಲ್ಲ. ಎಲ್ಲಾರ್ಗೆ ಕೆಳಗಡೆ ಜಾಗದಲ್ಲಿ ಯೂಟ್ರಸ್ ಅಲ್ಲಿ ಒಂದ್ ಚಿಕ್ಕ ಹೋಲ್ ಇರುತ್ತೆ, ಇದರಿಂದ ಟ್ರಾನ್ಸ್ಫರ್ ಕ್ಯಾಥೆಟರ್ ಪಾಸ್ ಮಾಡ್ತೀವಿ. ಮತ್ತೆ ಕರೆಕ್ಟ್ ಆಗಿ ಮಿಡಲ್ ಆಫ್ ದ ಕ್ಯಾವಿಟಿಯಲ್ಲಿ ಕರೆಕ್ಟ್ ಪ್ಲೇಸ್ ಅಲ್ಲಿ ನಾನು ಭ್ರೂಣ ಟ್ರಾನ್ಸ್ಫರ್ ಮಾಡ್ತೀವಿ. ಇವಾಗ ಕೆಲವ್ರು ಜನ ವಿದೌಟ್ ಸ್ಕ್ಯಾನ್ ಅಂದ್ರೆ ಬ್ಲೈಂಡ್ ಆಗಿ ಟ್ರಾನ್ಸ್ಫರ್ ಮಾಡ್ತಾರೆ. ಬಟ್ ನನ್ನ ಸೆಂಟರ್ ಅಲ್ಲಿ ನಾನು ಅಲ್ಟ್ರಾಸೌಂಡ್ ಗೈಡೆಡ್ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡ್ತೀವಿ. ಎಂಬ್ರಿಯೋ ಟ್ರಾನ್ಸ್ಫರ್ ಇಸ್ ಅ ವೆರಿ ಡೆಲಿಕೇಟ್ ಪ್ರೊಸೀಜರ್ ಅಂಡ್ ಇಟ್ ಇಸ್ ಅ ಫೈನಲ್ ಸ್ಟೆಪ್ ಪ್ರೊಸೀಜರ್. ತುಂಬಾ ನೀಟ್ ಆಗಿ ಕರೆಕ್ಟ್ ಆಗಿ ಮಾಡ್ಬೇಕು. ಅಂದ್ರೆ ತುಂಬಾ ರಫ್ ಆಗಿ ಮಾಡಿದ್ರೆ, ಟ್ರಾಮೆಟಿಕ್ ಡಿಫಿಕಲ್ಟ್ ಟ್ರಾನ್ಸ್ಫರ್ ಇದ್ರೆ, ಏನಾದ್ರೂ ಟ್ರಾನ್ಸ್ಫರ್ ಟೈಮ್ ಅಲ್ಲಿ ಬ್ಲೀಡಿಂಗ್ ಬಂದ್ರೆ, ಟೈಮ್ ತುಂಬಾ ತಗೊಂಡ್ರೆ ಸಕ್ಸಸ್ ರೇಟ್ ಎಲ್ಲ ಕಡಿಮೆ ಆಗ್ಬಿಡುತ್ತೆ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. The embryo transfer is the most critical step of the our procedure. It has to be done delicately, precisely. ತುಂಬಾ ಸಾಫ್ಟ್ ಆಗಿ ಮಾಡಬೇಕು, ಕರೆಕ್ಟ್ ಆಗಿ ಮಾಡಬೇಕು. ಯಾಕಂದ್ರೆ it is a very very important step to optimize the pregnancy rate. Patient ಗೆ ತುಂಬಾ ಸುಲಭ ಇರುತ್ತೆ, ಅದು ಏನ್ ಕಾಂಪ್ಲಿಕೇಟೆಡ್ ಸ್ಟೆಪ್ಸ್ ಇರಲ್ಲ. ಬಟ್ ಕ್ಲಿನಿಷಿಯನ್ ಮತ್ತೆ ಭ್ರೂಣ ಮಾರೋರು, ಎಂಬ್ರಿಯಾಲಜಿಸ್ಟ್ ಅಲ್ಲ, ನಾವು ತುಂಬಾ ಕಷ್ಟ ಪಡ್ತೀವಿ ಕರೆಕ್ಟ್ ಆಗಿ ಇದು ಪ್ರೊಸೀಜರ್ ಮಾಡಕ್ಕೆ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ನೆಕ್ಸ್ಟ್ ಸ್ಲೈಡ್. ಇವಾಗ ನಾನ್ ಸಪೋಸ್ 2 ಅಥವಾ 1 ಭ್ರೂಣ ಟ್ರಾನ್ಸ್ಫರ್ ಮಾಡಿದೀವಿ. ಕೆಲವು ಪೇಷಂಟ್ಗೆ ಭ್ರೂಣ ಟ್ರಾನ್ಸ್ಫರ್ ಮಾಡಲ್ಲ. ಸೊ ಮಿಕ್ಕಿದು ಎಲ್ಲ ಎಂಬ್ರಿಯೋಸ್ ನಾವು ಫ್ರೀಸ್ ಮಾಡ್ಬೇಕಾಗಿ ಬರುತ್ತೆ. ಸೊ ಕ್ರಯೋ ಪ್ರಿಸರ್ವೇಶನ್ ಅಂತ ಹೇಳ್ತೀವಿ. ಈ ಪಿಕ್ಚರ್ ಅಲ್ಲಿ ನೀವು ನೋಡ್ಬೋದು, ಇಟ್ಸ್ ಅ ಕ್ರಯೋ ಪ್ರಿಸರ್ವೇಶನ್ ಪ್ಲಾಟ್ಫಾರ್ಮ್ ವೇರ್ ಅದು ಎಂಬ್ರಿಯೋ ಫ್ರೀಸ್ ಮಾಡೋದು. ಸೈಡ್ ಅಲ್ಲಿ ಅದು ಕಂಟೈನರ್ಸ್ ಎಲ್ಲಿ ನಾನು ಟ್ಯಾಂಕ್ಸ್ ಅಲ್ಲಿ ಭ್ರೂಣ ಫ್ರೀಸ್ ಮಾಡಿ ಇಟ್ಕೊಳ್ತೀವಿ. ನೆಕ್ಸ್ಟ್ ಸ್ಲೈಡ್. ನೆಕ್ಸ್ಟ್ ಸ್ಲೈಡ್. ಸೊ ಇದು ಎಲ್ಲ ನಾನ್ ಎಗ್ ಇಂದ ಶುರು ಮಾಡ್ತೀವಿ. ಆಮೇಲೆ ಫರ್ಟಿಲೈಸ್ ಆಗಿ ಜೈಗೋಟ್ ರೆಡಿ ಆಗತ್ತೆ. ಆಮೇಲೆ ಸೆಕೆಂಡ್ ಡೇ 4 ಸೆಲ್ ಇರುತ್ತೆ, 3rd ಡೇ 8 ಸೆಲ್ ಇರುತ್ತೆ. ಆಮೇಲೆ ಮೊರ್ಯುಲಾ ಸ್ಟೇಜ್ ಇಂದ ಬ್ಲಾಸ್ಟೋಸಿಸ್ ಸ್ಟೇಜ್ ತನಕ ಇಟ್ಸ್ ಅ ಫ್ಯಾಸಿನೇಟಿಂಗ್ ಜರ್ನಿ. ಸೊ ವಿ ಕ್ಯಾನ್ ಐದರ್ ಫ್ರೀಸ್ ದೀಸ್ ಎಂಬ್ರಿಯೋಸ್ ಆನ್ 3rd ಡೇ ಆರ್ 5th or 6th ಡೇ ಆಫ್ ದ ಡೆವಲಪ್ಮೆಂಟ್. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಈ ನಡುವೆ ಇವಾಗ ಕ್ರಯೋ ಪ್ರಿಸರ್ವೇಶನ್ ಇಸ್ ಅ ಮೋಸ್ಟ್ ಅಕ್ಸೆಪ್ಟಬಲ್ ಮೆಥಡ್ ಆಫ್ ಡೂಯಿಂಗ್ ಇಟ್. ಮುಂಚೆ ನನ್ಗೆ ಇವಾಗ IVF ಮಾಡಿ IVF ನಾನು ತುಂಬಾ ವರ್ಷದಿಂದ ಮಾಡ್ತಾ ಇದ್ದೀನಿ. ನಾನು ಶುರು ಮಾಡಿದಾಗ ಸ್ಲೋ ಫ್ರೀಸಿಂಗ್ ಅಂತ ಟೆಕ್ನಿಕ್ ಇತ್ತು. ಸೊ ಸ್ಲೋ ಫ್ರೀಸಿಂಗ್ ಟೈಮ್ ಅಲ್ಲಿ ಫ್ರೋಸನ್ ಎಂಬ್ರಿಯೋ ಟ್ರಾನ್ಸ್ಫರ್ ಅಲ್ಲಿ ಸಕ್ಸಸ್ ರೇಟ್ ಇರ್ಲಿಲ್ಲ, ತುಂಬಾ ಕಡಿಮೆ ಇತ್ತು. ಮತ್ತೆ ಇದು ಫ್ರೀಸ್ ಆಗಿರೋದು ಭ್ರೂಣ ತೆಗಿವಾಗ ಇದು ಸರ್ವೈವಲ್ ರೇಟ್ ಇರಲ್ಲ, ಯಾಕಂದ್ರೆ ತುಂಬಾ ಭ್ರೂಣ ಡ್ಯಾಮೇಜ್ ಆಗ್ತಾ ಇತ್ತು. ಸೊ ಅದಕ್ಕೋಸ್ಕರ ಅದು ಫ್ರೆಶ್ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ. ಫ್ರೆಶ್ ಟ್ರಾನ್ಸ್ಫರ್ ಅಲ್ಲಿ ಏನಾದ್ರೂ ಮಾಡಿದ್ರೆ ಅಷ್ಟು ಸಕ್ಸಸ್ ರೇಟ್ ಇರಲ್ಲ. ಫ್ರೋಸನ್ ಟ್ರಾನ್ಸ್ಫರ್ ಅಲ್ಲಿ
60-70% ತನಕ ಸಕ್ಸಸ್ ರೇಟ್ ಇರುತ್ತೆ. ಏನಕ್ಕೆ ಇದು ಸಕ್ಸಸ್ ರೇಟ್ ಇನ್ಕ್ರೀಸ್ ಆಗಿದ್ದೀವಿ ಅಂದ್ರೆ ಈ ನಡುವೆ ಇವಾಗ ಸ್ಲೋ ಫ್ರೀಸಿಂಗ್ ಮಾಡಲ್ಲ, ವಿಟ್ರಿಫಿಕೇಶನ್ ಅಂತ ಟೆಕ್ನಿಕ್ ಮಾಡ್ತೀವಿ. ನೆಕ್ಸ್ಟ್ ಸ್ಲೈಡ್. Vitrification and slow freezing, these are the technical aspect of freezing embryo. Slow freezing ಇವಾಗ ಯಾರು ಮಾಡಲ್ಲ, ಮೇನ್ಲಿ ವಿಟ್ರಿಫಿಕೇಶನ್ ಮಾಡ್ತಾರೆ. ಇದು ತುಂಬಾ ಫಾಸ್ಟ್ ಆಗಿ ಫ್ರೀಸಿಂಗ್ ಆಗುತ್ತೆ, ಡೈರೆಕ್ಟ್ ಆಗಿ ಒಂದ್ ಸ್ಟ್ರಾ ಅಲ್ಲಿ ಎಂಬ್ರಿಯೋ ಫ್ರೀಸ್ ಆಗುತ್ತೆ, ಮಾಡಕ್ಕೇನು ಈಸಿ ಇರುತ್ತೆ. ಇಟ್ಸ್ ಅ ವೆರಿ ಪ್ರಿಸೈಸ್, ಈಸಿ ಬಟ್ ತುಂಬಾ ಟ್ರೈನಿಂಗ್ ಇರಬೇಕು, ಕರೆಕ್ಟ್ ಆಗಿ ಮಾಡಬೇಕು, ತುಂಬಾ ಡೆಲಿಕೇಟ್ ಪ್ರೊಸೀಜರ್. ಸೊ ಇಫ್ ಯುವರ್ ಎಂಬ್ರಿಯಾಲಜಿಸ್ಟ್ ಆರ್ ನಾಟ್ ಟ್ರೈನ್, ತುಂಬಾ ಟ್ರೈನಿಂಗ್ ಇಲ್ಲ, ಸರಿಯಾಗಿ ನೋಡಿಲ್ಲ ಅಂದ್ರೆ ಎಲ್ಲ ಡ್ಯಾಮೇಜ್ ಆಗ್ಬಿಡುತ್ತೆ. ಅಲ್ಲಂದ್ರೆ ವಿಟ್ರಿಫಿಕೇಶನ್ ಟೆಕ್ನಿಕಲ್ಲಿ ಆಲ್ಮೋಸ್ಟ್ ಕ್ಲೋಸ್ ಟು 100% ಸರ್ವೈವಲ್ ರೇಟ್ ಇರುತ್ತೆ, ತುಂಬಾ ಪ್ರೆಗ್ನೆನ್ಸಿ ರೇಟ್ಸ್ನು ಇರುತ್ತೆ. ಅದಕ್ಕೋಸ್ಕರ ಅದು ಮುಂಚೆ, ಯಾಕಂದ್ರೆ ನಾನು ಫ್ರೀಸ್ ಮಾಡಕ್ಕೆ ಭಯ ಇತ್ತು, ಅಷ್ಟು ಸಕ್ಸಸ್ ಇರಲ್ಲ, ಸೊ ತುಂಬಾ ಫ್ರೆಶ್ ಆಗಿ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ, OHS ಎಲ್ಲ ನೆಗ್ಲೆಕ್ಟ್ ಮಾಡ್ತಾ ಇದ್ದೀವಿ. ಸೊ ಆ ಟೈಮ್ ಅಲ್ಲಿ IVF ಅಲ್ಲಿ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಎಲ್ಲ ಜಾಸ್ತಿ ಇತ್ತು. ಈ ನಡುವೆ ಬಿಕಾಸ್ ಆಫ್ ದ ಹೈ ಸಕ್ಸಸ್ ರೇಟ್ ಆಫ್ ದ ಫ್ರೀಸಿಂಗ್ ಪ್ರೋಟೋಕಾಲ್, IVF ಅಲ್ಲಿ ಕಾಂಪ್ಲಿಕೇಶನ್ಸ್ ಎಲ್ಲ ತುಂಬಾ ಕಡಿಮೆ ಆಗಿದೆ. ನೆಕ್ಸ್ಟ್ ಸ್ಲೈಡ್. ಇನ್ನೊಂದು ನೆಕ್ಸ್ಟ್ ಸ್ಲೈಡ್. ಸೊ ಇದು ನಿಮ್ ಇನ್ಫಾರ್ಮೇಶನ್ಗೋಸ್ಕರ, ಇದು ಫ್ರೀಸಿಂಗ್ ಕಿಟ್ಸ್ ಎಲ್ಲ ಇದೆ, ಇದು ಸ್ಟ್ರಾ ಇದೆ. ನೆಕ್ಸ್ಟ್ ಸ್ಲೈಡ್. ಮತ್ತೆ ಇದು ನೋಡಿ, ಇದ್ರಲ್ಲಿ ಲಿಕ್ವಿಡ್ ನೈಟ್ರೋಜನ್ ಇರುತ್ತೆ, ಅದು ಎಂಬ್ರಿಯೋ ಲೋಡಿಂಗ್ ಡಿಶ್, ಇದರಿಂದ ಪಿಪೆಟ್ ಇಂದ ಲೋಡ್ ಮಾಡಿ ಸ್ಟ್ರಾ ಅಲ್ಲಿ ಲೋಡ್ ಮಾಡಿ ಲಾಸ್ಟ್ ಅಲ್ಲಿ ಇದು ಟ್ಯಾಂಕರ್ ಅಲ್ಲಿ ಇಟ್ಕೊಳ್ತಾರೆ ಎಂಬ್ರಿಯೋಸ್. ನೆಕ್ಸ್ಟ್ ಸ್ಲೈಡ್. ಸೊ ಮತ್ತೆ ಇದೂನು ನಾನು ಬರೀ ಎಂಬ್ರಿಯೋ ಫ್ರೀಸಿಂಗ್ ಬಗ್ಗೆ ಮಾತಾಡ್ತಾ ಇದ್ದೀನಿ, ಬಟ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪ್ರೊಸೀಜರ್. ಅಂದ್ರೆ ಎಗ್ ಫ್ರೀಸಿಂಗ್ ಏನಕ್ಕೆ ಇದು ಇಂಪಾರ್ಟೆಂಟ್ ಇರುತ್ತೆ ಅಂದ್ರೆ, ಇವಾಗ ಸೊಸೈಟಿ ಚೇಂಜ್ ಆಗ್ತಾ ಇದೆ. ಮುಂಚೆ ಬರೀ ದಂಪತಿಗಳು ಬರ್ತಾ ಇದ್ರು, ಇವಾಗ ಮದುವೆ ಆಗಿದೆ, ಮಗು ಆಗ್ತಾ ಇಲ್ಲ. ಈ ನಡುವೆ ತುಂಬಾ ಸೊಸೈಟಿ ಚೇಂಜ್ ಆಗಿದೆ. ಗರ್ಲ್ಸ್ ಹ್ಯಾವ್ ಆಸ್ಪಿರೇಷನ್. ಕೆಲವು ಜನ ಮದುವೆ ಮಾಡಲ್ಲ, ಲೇಟ್ ಆಗಿ ಮಾಡ್ತಾರೆ, ಇವಾಗ ಓದ್ತಾರೆ, ಫಾರಿನ್ ಹೋಗ್ಬೇಕು, ಫೆಲೋಶಿಪ್ ಮಾಡ್ಬೇಕು, ಏನಾದ್ರು, ನಥಿಂಗ್ ರಾಂಗ್ ಇನ್ ದಟ್. ಬಟ್ ಅವೇರ್ನೆಸ್ ಇದೆ, ದೇ ರಿಯಲೈಸ್ ಇಟ್. ಇಫ್ ದೇ ಡಿಲೇಟ್ ಫಾರ್ ಎವರ್ ಎಗ್ಸ್ ಇರಲ್ಲ, ಯಾಕಂದ್ರೆ 32 ಇಯರ್ಸ್ ಆದ್ಮೇಲೆ ಎಗ್ಸ್ ಎಲ್ಲ ಕಡಿಮೆ ಆಗತ್ತೆ, 35 to 37 ಇನ್ನೂ ಕಡಿಮೆ ಆಗುತ್ತೆ, ಬೈ 40 ಎಗ್ಸ್ ತೀರಾ ಕಮ್ಮಿ ಆಗತ್ತೆ. ಸೊ ಏನ್ ಮಾಡ್ತಾರೆ, IVF ಮಾಡ್ಕೊಂಡು ಎಗ್ಸ್ ಎಲ್ಲ ಕಲೆಕ್ಟ್ ಮಾಡಿ ಎಗ್ ಫ್ರೀಸಿಂಗ್ ಮಾಡ್ತಾರೆ. ಸೊ ವಿ ಶುಡ್ ನೋ ಅಬೌಟ್ ದ oocyte ಫ್ರೀಸಿಂಗ್ ಆಲ್ಸೋ. ಅದು ಮದ್ವೆ ಆಗಿಲ್ಲ ಆ ತರ ಜನ ಬರ್ತಾರೆ. ಇನ್ನೊಂದು ಕೆಲವು ಜನಕ್ಕೆ ಏನಕ್ಕೆ ಎಗ್ ಫ್ರೀಸಿಂಗ್ ಮಾಡ್ತೀವಿ ಅಂದ್ರೆ, ಸಪೋಸ್ ನಾನು ಎಗ್ ಕಲೆಕ್ಟ್ ಮಾಡಿರ್ತೀವಿ, ಬಟ್ ಹಸ್ಬೆಂಡ್ಗೆ ಆ ದಿನ ವೀರ್ಯಾಣು ಸಿಕ್ಕಿಲ್ಲ. ಕೆಲವ್ರು ಜನ ಡೋನರ್ ಸ್ಪರ್ಮ್ ಒಪ್ಕೊಳ್ತಾರೆ, ಕೆಲವ್ರು ಜನ ಒಪ್ಕೊಳ್ಳಲ್ಲ. ಆ ತರ ಜನಕ್ಕೆನು ಎಗ್ ಫ್ರೀಸ್ ಮಾಡಿ ಇಟ್ಕೋಬಹುದು. ಆಮೇಲೆ ಯಾವಾಗ ಸ್ಪರ್ಮ್ ಎಲ್ಲ ರೆಡಿ ಆಗುತ್ತೆ ಆ ದಿನ ಎಗ್ ತೆಗ್ದ್ಬಿಟ್ಟು ಭ್ರೂಣ ಮಾಡಿ ಆಮೇಲೆ ಟ್ರಾನ್ಸ್ಫರ್ ಮಾಡಬಹುದು. ಇವಾಗ ಇನ್ನೊಂದು ಜೀವನ ಶೈಲಿ ಚೇಂಜ್ ಆಗ್ತಾ ಇದೆ, ಬೇರೆ ಬೇರೆ ತರ ಕಾಯಿಲೆ ಶುರು ಆಗಿದೆ. ಇನ್ನು ಕ್ಯಾನ್ಸರ್ ಇನ್ಸಿಡೆನ್ಸ್ ತುಂಬಾ ಆಗ್ಬಿಟ್ಟಿದೆ. ಓಲ್ಡ್ ಏಜ್ ಇಸ್ ಮೋರ್ ಸಸೆಪ್ಟಿಬಲ್. ಬಟ್ ಇವಾಗ ನೋಡ್ತಾ ಇದ್ದೀನಿ, ಯಂಗ್ ಹುಡುಗಗಳು ಕ್ಯಾನ್ಸರ್ ಎಲ್ಲ ಡಿಟೆಕ್ಟ್ ಆಗ್ತಾ ಇದೆ. ಸೊ ಬಿಫೋರ್ ದೇ ಸ್ಟಾರ್ಟ್ ಕ್ಯಾನ್ಸರ್ ಇರುತ್ತೆ, ಇದರಲ್ಲಿ ಎಗ್ ಎಲ್ಲ ಕೆಲವು ಸತಿ ಪರ್ಮನೆಂಟ್ಲಿ ಡ್ಯಾಮೇಜ್ ಆಗುತ್ತೆ. ಆ ತರ ಪೇಷಂಟ್ಸ್ ಕೀಮೋಥೆರಪಿ, ರೇಡಿಯೋಥೆರಪಿ ಸ್ಟಾರ್ಟ್ ಮಾಡಕ್ಕೆ ಮುಂಚೆ ಎಗ್ ಫ್ರೀಸಿಂಗ್ ಗೆ ಬರ್ತಾರೆ. ಯಾಕಂದ್ರೆ ಆಮೇಲೆ 2-3 ಇಯರ್ಸ್ ಆದ್ಮೇಲೆ ಅವ್ರು ಯಾವಾಗಾದ್ರೂ ಕ್ಯಾನ್ಸರ್ ಫ್ರೀ ಇರ್ತಾರೆ, ಇವ್ರು ಬಂದ್ಬಿಟ್ಟು ಈ ಎಗ್ಸ್ ನ ಯೂಸ್ ಮಾಡಿ ಭ್ರೂಣ ಮಾಡಿ ಪ್ರೆಗ್ನೆನ್ಸಿಗೆ ಒಪ್ಕೊಳ್ತಾರೆ. ಸೊ ಕ್ಯಾನ್ಸರ್ ಪೇಷಂಟ್ ಮತ್ತೆ ಕೆಲವರು ಈ ತರ ಪೇಷಂಟ್ಸ್, ಕೆಲವು ಸತಿ ಎಂಡೋಮೆಟ್ರಿಯೋಸಿಸ್ ಪೇಷಂಟ್ ಬಂದ್ಬಿಡ್ತಾರೆ, ಯಾಕಂದ್ರೆ ಮದುವೆ ಆಗಿಲ್ಲ, ಸಿವಿಯರ್ ಎಂಡೋಮೆಟ್ರಿಯೋಸಿಸ್ ಇಂದ ಎಗ್ ಬೇಗ ಖಾಲಿ ಆಗ್ಬೋದು. ಸೊ ಆ ತರ ಪೇಷಂಟ್ಸ್ ಎಗ್ ಫ್ರೀಸಿಂಗ್ ಗೆ ಬರ್ತಾರೆ. ಸೊ ನೆಕ್ಸ್ಟ್ ಸ್ಲೈಡ್. ಇವಾಗ IVF ಹ್ಯಾಸ್ ಡೆವಲಪ್ ಲೀಪ್ಸ್ ಅಂಡ್ ಬೌಂಡ್ಸ್. ಮುಂಚೆ ಅಷ್ಟು ಸಕ್ಸಸ್ ರೇಟ್ ಇರ್ಲಿಲ್ಲ, ಇವಾಗ ಸಕ್ಸಸ್ ತುಂಬಾ ಇದೆ. ಮುಂಚೆ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಎಲ್ಲ ಇತ್ತು, ಇವಾಗ ಅಷ್ಟು ಕಾಂಪ್ಲಿಕೇಶನ್ ಇಲ್ಲ, ಯಾಕಂದ್ರೆ ಫ್ರೀಸಿಂಗ್ ಹ್ಯಾಸ್ ಗಿವನ್ ಅಸ್ ಅ ವೆರಿ ಗುಡ್ ಸಕ್ಸಸ್ ರೇಟ್ ಅಂಡ್ ಅ ವೆರಿ ಸೇಫ್ IVF. ಮುಂಚೆ 10 ವರ್ಷ ಹಿಂದೆ ನೋಡಿದ್ರೆ ಜನ 3-4 ಭ್ರೂಣ ಹಾಕ್ತಾ ಇತ್ತು, ಇವಾಗ 2 ಅಥವಾ 1 ಭ್ರೂಣ ಹಾಕ್ತಿವಿ. ಮೇನ್ಲಿ ಬ್ಲಾಸ್ಟೋಸಿಸ್ಟ್ ಕಲ್ಚರ್ ಮಾಡ್ತೀವಿ. ಒಳ್ಳೆ ಎಕ್ವಿಪ್ಮೆಂಟ್ಸ್, ಮೀಡಿಯಾ, ಟೆಕ್ನಿಕ್ಸ್ ಎಲ್ಲ ಶುರು ಆಗಿದೆ. ಸೊ IVF has become a very safe and good treatment in current scenario. Thank you. Any other question, anything, please feel free to ask me the questions.
ಥ್ಯಾಂಕ್ ಯು ಡಾಕ್ಟರ್ ಸಂತೋಷ್. ನೀವು ತುಂಬಾ ವಿಸ್ತಾರವಾಗಿ IVF ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀರಾ. ಕೆಲವು ಪ್ರಶ್ನೆಗಳು ಇದೆ ನನ್ನ ಹತ್ರ. ಐ ವಿಲ್ ಗೋ ಒನ್ ಬೈ ಒನ್. ಫಸ್ಟ್ ಕ್ವೆಶನ್, ನಾನು ಫಸ್ಟ್ IVF ಸೈಕಲ್ ಮಾಡಿ ಇದು ಫೇಲ್ ಆಯ್ತು. ಸೆಕೆಂಡ್ ಸೈಕಲ್ ನಾನು ಯಾವಾಗ ಶುರು ಮಾಡ್ಬೇಕು? ನಿಮ್ಗೆ ಫಸ್ಟ್ IVF ಸೈಕಲ್ ಆದ್ಮೇಲೆ 1 ಅಥವಾ 2 ತಿಂಗಳು ಗ್ಯಾಪ್ ಕೊಟ್ರೆ ಆಮೇಲೆ ಮಾಡ್ಬೋದು. ನೀವು ಫಸ್ಟ್ ಸೈಕಲ್ ಅಲ್ಲಿ ಸಪೋಸ್ ನಿಮ್ಗೆ ಏನ್ ತಪ್ಪಾಗಿದೆ ಅಂದ್ರೆ, ಕೆಲವು ಸತಿ ಸಪೋಸ್ ನೀವು ದಪ್ಪ ಆಗಿದ್ದೀರಾ ಅಂದ್ರೆ ಅದು ಸ್ವಲ್ಪ ವೇಟ್ ಲಾಸ್ ಎಲ್ಲ ಮಾಡಿ ಬರ್ಬೋದು. ಅಲ್ಲಾಂದ್ರೆ 1 ಅಥವಾ 2 ತಿಂಗಳು ಗ್ಯಾಪ್ ಮಾಡಿ ಸೆಕೆಂಡ್ ಸೈಕಲ್ಗೆ ಬರ್ಬೋದು. ಸಪೋಸ್ ಬಂದ್ರೆ ಸೊ ನಾನ್ ಏನ್ ಮಾಡ್ತೀವಿ ಅಂದ್ರೆ, ಫಸ್ಟ್ IVF ಸೈಕಲ್ ಅಲ್ಲಿ ನಿಮ್ಗೆ ಏನೇನಾಗಿದೆ, ಯಾವ ರೀತಿ ಇಂಜೆಕ್ಷನ್ ಕೊಟ್ಟಿದ್ದಾರೆ, ಏನಾದ್ರೂ ಕಾಯಿಲೆ ಇತ್ತು, ಯೂಟ್ರಸ್ ಚೆಕ್ ಮಾಡ್ಬೇಕು, ವಾಟ್ ಎವರ್ ಎಕ್ಸ್ಟ್ರಾ ವಿ ನೀಡ್ ಟು ಡೂ, ಅದು ಫಸ್ಟ್ ಸೈಕಲ್ ಚೆನ್ನಾಗಿ ತಿಳ್ಕೊಬೇಕು. ಇದರಲ್ಲಿ ಏನಾದ್ರೂ ತಪ್ಪಾದ್ರೆ ಎನಿಥಿಂಗ್ ವಿ ಕ್ಯಾನ್ ಕರೆಕ್ಟ್, ವಿ ವಿಲ್ ಡೂ ದಟ್. ಅದರ್ವೈಸ್ ಯು ಕ್ಯಾನ್ 1 or 2 months ಗ್ಯಾಪ್ ಅಲ್ಲಿ ನೀವು ಸೆಕೆಂಡ್ ಸೈಕಲ್ಗೆ ಬರ್ಬೋದು. ಓಕೆ, ಥ್ಯಾಂಕ್ ಯು ಡಾಕ್ಟರ್. ಸೆಕೆಂಡ್ ಕ್ವೆಶ್ಚನ್, ನಾನು ಮತ್ತೆ ನನ್ನ ಹಸ್ಬೆಂಡ್ ಒಂದು ಒಳ್ಳೆ ಲೈಫ್ ಸ್ಟೈಲ್ ಅನ್ನ ಫಾಲೋ ಮಾಡ್ತಾ ಇದೀವಿ, ಆದ್ರೂ ನಮ್ಮ ಫಸ್ಟ್ ಸೈಕಲ್ ಫೇಲಿಯರ್ ಆಗಿದೆ. ಈ ಫೇಲಿಯರ್ಗೆ ಕ್ವಾಲಿಟಿ ಆಫ್ ದಿ ಎಂಬ್ರಿಯೋಸ್ ಕಾರಣನ, ಅಥವಾ ನಾವು ಎಂಬ್ರಿಯೋ ಕ್ವಾಲಿಟಿನ ಒಳ್ಳೇದ್ ಮಾಡಕ್ಕೆ ಏನ್ ಮಾಡಬಹುದು? ನೀವು ತುಂಬಾ ಒಳ್ಳೆಯ ಲೈಫ್ ಸ್ಟೈಲ್ ಫಾಲೋ ಮಾಡ್ತಾ ಇದ್ದೀರಾ, ಅದಕ್ಕೆ ತುಂಬಾ ಕಾಂಗ್ರ್ಯಾಚುಲೇಷನ್ಸ್. ಬಟ್ ಅದು ಸಜೆಸ್ಟ್ ಮಾಡಕ್ಕೆ ನಂಗೆ ನಿಮ್ IVF ಅಲ್ಲಿ ಏನಾಗಿದೆ ಅದು ಪೂರ್ತಿ ಹಿಸ್ಟ್ರಿ ನೋಡ್ಕೋಬೇಕು. ಸೊ ಎಂಬ್ರಿಯೋ ಹೆಂಗ್ ಡೆವಲಪ್ ಆಗತ್ತೆ ಅಂದ್ರೆ, ಎಗ್ ಕ್ವಾಲಿಟಿ ಮತ್ತೆ ಸ್ಪರ್ಮ್ ಕ್ವಾಲಿಟಿ ಇರುತ್ತೆ. ಕೆಲವ್ರು ಜನಕ್ಕೆ ಎಗ್ ಇಂದ ತಪ್ಪಿದ್ರೆ ಒಳ್ಳೆ ಕ್ವಾಲಿಟಿ ಭ್ರೂಣ ಬರಲ್ಲ. ಕೆಲವು ಜನಕ್ಕೆ ಸ್ಪರ್ಮ್ ಕ್ವಾಲಿಟಿ ಇಲ್ಲ ಅಂದ್ರೇನು ಒಳ್ಳೆ ಎಂಬ್ರಿಯೋ ಕ್ವಾಲಿಟಿ ಬರಲ್ಲ. ಸೊ ಫಸ್ಟ್ ನೀವು ಅದು ಅರ್ಥ ಮಾಡ್ಬೇಕು ಎಲ್ಲಿ ಫಾಲ್ಟ್ ಇದೆ. ಮತ್ತೆ ಕೆಲವ್ರ ಸತಿ ಒಂದ್ ಸೈಕಲ್ ಅಲ್ಲಿ ಸಪೋಸ್ ಇಂಜೆಕ್ಷನ್ ಬೇರೆ ತರ ಕೊಟ್ಟಿದ್ದಾರೆ, ಏನಾದ್ರೂ ನಿಮ್ಗೆ ಜ್ವರ ಬಂದಿದ್ದಾರೆ, ಏನಾದ್ರೂ ಅದು ನಿಮ್ಗೆ ಡೀಟೇಲ್ ಆಗಿ ನೋಡಿದ್ರೆ ಕೆಲವ್ರ ಸತಿ ಪ್ರೊಲೆಕ್ಟಿನ್ ಹೈ ಇರುತ್ತೆ, ಶುಗರ್ ಕಂಟ್ರೋಲ್ ಅಲ್ಲಿ ಇಲ್ಲ. ಇದು ತುಂಬಾ ಕಾರಣ ಇರುತ್ತೆ ಏನಕ್ಕೆ ಭ್ರೂಣ ಚೆನ್ನಾಗ್ ಬಂದಿಲ್ಲ. ಮತ್ತೆ ನಿಮ್ ಏಜ್ ನಂಗೆ ಪೂರ್ತಿ ಡೀಟೇಲ್ ಬಂದ್ರೆ ನಾನು ಸ್ಪೆಸಿಫಿಕ್ ಆನ್ಸರ್ ಕೊಡ್ತೀವಿ. ಓಕೆ, ಥರ್ಡ್ ಕ್ವೆಶ್ಚನ್ ಡಾಕ್ಟರ್, ಆಫ್ಟರ್ ಓವಮ್ ಪಿಕಪ್ ಮತ್ತು ಎಂಬ್ರಿಯೋ ಟ್ರಾನ್ಸ್ಫರ್ ಆಗಿದ ನಂತರ ನೀವು ಹೇಳಿದ್ರಿ ಹಾಸ್ಪಿಟಲೈಸೇಷನ್ ಅಗತ್ಯ ಇಲ್ಲ, ಬಂದು ಸ್ವಲ್ಪ ಅರ್ಧ ದಿನ ಬಂದ್ಬಿಟ್ಟು ವಾಪಸ್ ಹೋಗ್ಬೋದು ಅಂತ ಹೇಳ್ಬಿಟ್ಟು. ಎಂಬ್ರಿಯೋ ಟ್ರಾನ್ಸ್ಫರ್ ಆಗಿದ ನಂತರ ಮತ್ತು ಓವಮ್ ಪಿಕಪ್ ಆಗಿದ ನಂತರ ನಾನು ಯಾವ ತರ ಎಲ್ಲ ಕೇರ್ಫುಲ್ ಆಗಿರ್ಬೇಕಾಗತ್ತೆ? ಯೂಶಲಿ ಓವಮ್ ಪಿಕಪ್ ಆದ್ಮೇಲೆ ನೀವು ಆ ದಿನ ನಾನು ಅನೆಸ್ಥೆಸಿಯಾ ಕೊಡ್ತೀವಿ. ಸ್ವಲ್ಪ ಬಾಡಿ ಅಷ್ಟು ಆಕ್ಟಿವ್ ಇರಲ್ಲ, ಬಟ್ ನೀವು ನಾರ್ಮಲ್ ಆಗಿ ಇರ್ಬೋದು. ನೆಕ್ಸ್ಟ್ ಡೇ, ಯಾಕಂದ್ರೆ ಸಪೋಸ್ 5th ಡೇ ಟ್ರಾನ್ಸ್ಫರ್ ಮಾಡಿದ್ರೆ 4 ದಿವಸ ನಿಮ್ಗೆ ಕರಿಯಲ್ಲ. ಸೊ ನೀವು ನಾರ್ಮಲ್ ಆಗಿ ಇರ್ಬೇಕು. ಯೂಶಲಿ ಎಗ್ ಪಿಕಪ್ ಆದ್ಮೇಲೆ ಕೆಲವೊಂದು ಜನಕ್ಕೆ ಸ್ವಲ್ಪ ಹೊಟ್ಟೆ ಭಾರ ಇರುತ್ತೆ, ಏನಾದ್ರೂ ಸೊ ಲೈಟ್ ಆಗಿ ಊಟ ತಗೊಳಕ್ಕೆ ಹೇಳ್ತೀವಿ, ನೀರ್ ಜಾಸ್ತಿ ಕುಡಿಯಕ್ಕೆ ಹೇಳ್ತೀವಿ. ಸಪೋಸ್ 5 days ಆದ್ಮೇಲೆ ಟ್ರಾನ್ಸ್ಫರ್ ಮಾಡಿದೀವಿ. ಸೊ ಟ್ರಾನ್ಸ್ಫರ್ ಆದ್ಮೇಲೆ ನಾನು ಬೆಡ್ ರೆಸ್ಟ್ ಯಾರಿಗೆ ಹೇಳಲ್ಲ, ಆರಾಮಾಗಿ ಮನೆಯಲ್ಲಿ ಓಡಾಡ್ಬೋದು. ಸಪೋಸ್ ನಿಮ್ಗೆ ಆಫೀಸ್ ಎಲ್ಲ ದೂರ ಇದ್ರೆ ನೀವು ಆಫೀಸ್ ಇಂದ ರಜಾ ತಗೋಬಹುದು, ಅಲ್ಲಾಂದ್ರೆ ನಿಮ್ಗೆ ವರ್ಕ್ ಫ್ರಮ್ ಹೋಮ್ ಸಿಗುತ್ತೆ ಅಂದ್ರೆ ವರ್ಕ್ ಫ್ರಮ್ ಹೋಮ್ ಮಾಡ್ಬೋದು. ಅದು ಬೆಡ್ ರೆಸ್ಟ್ ಇಲ್ಲ. ಬಟ್ ಟ್ರಾನ್ಸ್ಫರ್ ಆದ್ಮೇಲೆ ಏನ್ ಮಾಡ್ತೀವಿ, ಆಹಾರ ಬಗ್ಗೆ ಸ್ವಲ್ಪ ಹೇಳ್ತೀವಿ. ಲೈಟ್ ಆಗಿ ಫುಡ್ ತಗೋಬೇಕು, ತುಂಬಾ ಫ್ರೈಡ್ ಐಟಮ್ ಆತರ ತಗೊಳ್ಬಾರ್ದು. ನೀರ್ ಜಾಸ್ತಿ ಕುಡಿಬೇಕು. ಇದು ಪ್ರೊಜೆಸ್ಟ್ರಾನ್ ಎಲ್ಲ ಕೊಡ್ತೀವಿ, ಇದರಿಂದ ಕೆಲವು ಜನಕ್ಕೆ ಮೋಷನ್ ಪ್ರಾಬ್ಲಮ್ ಆಗತ್ತೆ. ಅದಕ್ಕೋಸ್ಕರ ಅದು ಗ್ರೀನ್ ಲೀಫಿ ವೆಜಿಟೇಬಲ್ಸ್, ಫ್ರೂಟ್ಸ್ ಎಲ್ಲ ತಗೋಬೇಕು. ಜಂಕ್ ಫುಡ್ ತಿನ್ಬಾರ್ದು, ಚೈನೀಸ್ ಫುಡ್ ತಿನ್ಬಾರ್ದು. ಆತರ ಮಾಮೂಲಿಯಾಗಿ ನಾನು ಪ್ರಿಕಾಷನ್ಸ್ ಹೇಳ್ತೀವಿ. ಬಟ್ ತುಂಬಾ ಪೇಷಂಟ್ ಏನ್ ಅಳ್ಕೊಂತಾರೆ ಅಂದ್ರೆ ಪೂರ್ತಿ ಬೆಡ್ ರೆಸ್ಟ್ ಇರ್ಬೇಕು, ಬೆಡ್ ಇಂದ ಕೆಳಗಡೆನೂ ಬರಲ್ಲ, ಆತರ ಇಲ್ಲ. ಮನೆಯಲ್ಲಿ ಓಡಾಡ್ಬೋದು, ಲೈಟ್ ಆಗಿ ಕೆಲಸ ಮಾಡ್ಬೋದು. ಮತ್ತೆ ಆಹಾರ ಎಲ್ಲ ಸ್ವಲ್ಪ ಲೈಟ್ ಆಗಿ ತಗೋಬೇಕು, ನೀರ್ ಜಾಸ್ತಿ ಕುಡಿಬೇಕು. ಮತ್ತೆ 15 days ಮೇಲೆ ಪ್ರೆಗ್ನೆನ್ಸಿ ಚೆಕ್ ಇರುತ್ತೆ. ಓಕೆ ಓಕೆ, ಥ್ಯಾಂಕ್ ಯು ಡಾಕ್ಟರ್. ನಮ್ದು ಅಷ್ಟೇ ಪ್ರಶ್ನೆಗಳಿದ್ದು. ಸೊ IVF ನ ಎಲ್ಲಾ ಅಂಶಗಳ ಬಗ್ಗೆ ನೀವು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀರಾ. ಕೇಳುವಂತಹ ಎಲ್ರಿಗೂ ನಾವು ಕನ್ನಡದಲ್ಲಿ 5 ದಿನಗಳ ವೆಬಿನಾರ್ ಸರಣಿಯನ್ನು ಶುರು ಮಾಡಿ ಇವತ್ತು ನಾವು ಲಾಸ್ಟ್ ದಿನ. ಸೊ ಒಂದು ವೇಳೆ ನೀವು ಈ ವೆಬಿನಾರ್ ಸರಣಿಯಲ್ಲಿ ಯಾವ್ದಾದ್ರೂ ವಿಷಯವನ್ನ ಮಿಸ್ ಮಾಡಿದ್ದಾಗಿದ್ದಲ್ಲಿ ಫೇಸ್ಬುಕ್ ಲೈವ್ ಅಲ್ಲಿ ನಿಮ್ಗೆ ಅದು ಸಿಗುತ್ತೆ. ಸೊ ನಾವು ಇಷ್ಟರವರೆಗೆ
ಫರ್ಟಿಲಿಟಿ ಅಂದ್ರೆ ಏನು ಅದರ ಬಗ್ಗೆ ತಿಳ್ಕೊಂಡಿದೀವಿ, ಅದರ ಬಗ್ಗೆ ಮಾತಾಡಿಸ್ಕೊಂಡಿದೀವಿ. IVF ಬಗ್ಗೆ, IUI ಬಗ್ಗೆ, ಡೋನರ್ ಪ್ರೋಗ್ರಾಮ್ ಬಗ್ಗೆ ಮತ್ತು ಆವಾಗ IVF ಫೇಲಿಯರ್ ಆಗ್ತಿದ್ರೆ ನಾವು ಏನ್ ಮಾಡ್ಬೇಕು ಅನ್ನೋ 5 ಟಾಪಿಕ್ ಗಳ ಬಗ್ಗೆ ನಾವು 5 ದಿನ ಮಾತಾಡಿದೀವಿ. ಸೊ ನಿಮ್ಗೆ ಏನಾದ್ರೂ ಪ್ರಶ್ನೆಗಳಿದ್ರೆ ಅಥವಾ ಏನಾದ್ರೂ ತಿಳ್ಕೊಬೇಕು ಅಂತಂದ್ರೆ ದಯವಿಟ್ಟು ಫೇಸ್ಬುಕ್ ಲೈವ್ ರೆಕಾರ್ಡೆಡ್ ವಿಡಿಯೋನ ನೋಡಿ. ಒಂದು ವೇಳೆ ನಿಮ್ಗೆ ಕನ್ಸಲ್ಟೆಂಟ್ ಅನ್ನ ಇನ್ನ ಜಾಸ್ತಿ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ನಮ್ಮ ಎಲ್ಲಾ ಡಾಕ್ಟರ್ಗಳು ಕೋರಮಂಗಲ, ರಾಜಾಜಿನಗರ್ ಮತ್ತು ಕಮ್ಮನಹಳ್ಳಿ ಸೆಂಟರ್ ಗಳಲ್ಲಿ ಇರ್ತಾರೆ. ನಮ್ಮ ವೆಬ್ಸೈಟ್ ಗೆ ಹೋದ್ರೆ ಅಲ್ಲಿ ನೀವು ಅಲ್ಲಿಂದ ಅಪಾಯಿಂಟ್ಮೆಂಟ್ ತಕೊಂಡು ದಯವಿಟ್ಟು ನೀವು ಡಾಕ್ಟರ್ನ ಮೀಟ್ ಮಾಡಬಹುದು. ಮತ್ತೆ ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಫೇಸ್ ಟು ಫೇಸ್ ನೀವು ಆನ್ಸರ್ ಅನ್ನ ಪಡ್ಕೋಬಹುದು. So Dr. Santosh, once again, thank you so much for explaining very well in Kannada about IVF procedures. It was very well, and I hope everybody, who heard, got complete clarity on IVF and its related things. So illige nama webinar sarani mugista iddivi. Thank you so much. Thanks everyone. Stay safe. Thank you. Thank you.